ಕೂತವ್ರೆ, 1000 ರೂಪಾಯಿ ಫೈನ್ ಕಟ್ಟಿ ಹೋಗಿ. ಸರ್ ನಾ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಸರ್, ನೀವ ವಿಚಾರ ಮಾಡಿ ಒಟ್ಟಿಗೆ ಏನ್ ತಿಂತೇನೆ ಅಂತ ಹೇಳಿ. ಕಾಮಿಡಿ ಮಾಡ್ತೀವಿ ಅಂದ್ರೆ ಸರ್ ನನ್ ಸಿನಿಮಾ ಡೈರೆಕ್ಟರ್ ಸರ್. ಮಕ್ಳ ಇವಾಗ ರಿಲೀಸ್ ಆಗ್ತಿರೋ ಕನ್ನಡ ಪಿಕ್ಚರ್ಗೆಲ್ಲ ನೀವೇ ಕಾರಣನಾ? ಸರ್ ನಾವಿನ್ನು ಉದ್ಯೋನ್ಮುಖ ನಿರ್ದೇಶಕರು ಸರ್. ಹಲೋ, ಸರ್ ನಿಮ್ ಹೆಸರು ಸೂಪರ್ ಸರ್. ಯಾರ ನಿಮಗೆ ಫೋನ್ ಮಾಡಿ ಹೇಳಿದ್ದು? ಹೇಳಿದ್ ಒಂದ್ ಮಾತು ಕೇಳಿದ್ವಲ್ಲ ನೀವು, ಎಲ್ಲ ನಿಮ್ ತಿಳಿದಿದ್ದೆ ಮಾತಾಡ್ರಿ ನೀವು. ಗುಡ್ ಮಾರ್ನಿಂಗ್ ಸರ್. ಕೂತ್ಕೊಳ್ಳಿ. ಸರ್ ತಿಂಡಿ ಆಯ್ತಾ? ಖುಷಿಗ್ ಬನ್ನಿ. ಓಪನಿಂಗ್ ಸೀನು ಸಾರ್. ಹೀರೋ ದೊಡ್ಡ ಆಸ್ಪತ್ರೆಯಲ್ಲಿ ಓಡ್ತಾ ಇರ್ತಾರೆ. ಯಾಕೆ? ಅವ್ರ ಅಮ್ಮನ್ ಚಿಕ್ಕಾಟಲ್ಲಿ ದೊಡ್ಡ ಹೊಲಾಗಿರುತ್ತೆ ಸಾರ್. ಓಹೋ, ಸಾಕು 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 ಸಾಕು. ಅಂದ ಹಾಗೆ ಈ ಕತೆಗೆ ಹೀರೋ ಯಾರು? ಸರ್ ಇವ್ರನ್ನ ಹೀರೋ ಆಗಿ ತಗೊಂಡ್ರೆ ಕಡ್ಲೆಕಾಯಿ ಒಂದ್ ನಿಮಿಷ, ನೀವು ಜಗನ್ಮೋಹನ್ ಮಗ ತಾನೆ? ಹೌದು ಸರ್. ನಿಮ್ಮಪ್ಪ ಚೆನ್ನಾಗ್ ಗೊತ್ತು ನನಗೆ. ಅವರೇ ಪ್ರೊಡ್ಯೂಸ್ ಮಾಡೋದಿತ್ತಲ್ಲ. ನಾನು ಯಾಕೆ ಪ್ರೊಡ್ಯೂಸ್ ಮಾಡ್ಲಿ? ನಿನ್ನ ಗುರಿ ಏನು? ಡೈರೆಕ್ಟರ್ ಆಗತ್ತಾನೆ, ನೀನ್ ಡೈರೆಕ್ಟರ್ ಆಗು. ಸಿನಿಮಾ ಪ್ರೊಡ್ಯೂಸರ್ ಆಗೋದು ನನ್ ಗುರಿ ಅಲ್ಲ, ಅದಕ್ಕೆ ನಾನು ಪ್ರೊಡ್ಯೂಸರ್ ಆಗಲ್ಲ. ಅವ್ರವ್ರ ಗುರಿನ ಅವ್ರವರೇ ಮುಟ್ಬೇಕು. ಬಿಸ್ನೆಸ್ ಮ್ಯಾನ್ ಆಗೋದು ನನ್ನ ಗುರಿ ಆಗಿತ್ತು, ನನ್ನ ಶ್ರಮದಿಂದ ಆಗಿದ್ದೀನಿ. ನಿನ್ನ ಶ್ರಮದಿಂದ ನೀನ್ ಡೈರೆಕ್ಟರ್ ಆಗು, ನನ್ನ ಪ್ರೊಡ್ಯೂಸರ್ ಮಾಡ್ಬೇಡ. ಸರಿ ಆಯ್ತು. ಹಲೋ ಭಾಸ್ಕರ, ಎಲ್ಲ ಹೋಗಿದ್ಯಾ ನೀನು? ಮನೆ ಹತ್ರ ಎಷ್ಟು ಸಲ ಅಂತ ಹುಡ್ಕೊಂಡ್ ಬರೋದು? ಮಗನೇ ಫೋನ್ ಮಾಡಿದ್ರು ಫೋನ್ ಎತ್ತುತ್ತಾ ಇಲ್ಲ. ಯಾವ್ದೋ ಬೇರೆಯವ್ರ ನಂಬರ್ ಇಂದ ಮಾಡಿದ್ರೆ ಫೋನ್ ಎತ್ತಿದ್ಯಾ ನೀನೀಗ? ಅಲ್ಲ ಕಣೋ, ದುಡ್ಡು ಇಸ್ಕೊಂಡು ಎಷ್ಟು ದಿನ ಆಯ್ತು ನೀನು? ದುಡ್ಡು ಇಸ್ಕೊಂಡು ಮರ್ತೋಗ್ಬಿಟ್ಟ ನೀನು? ಮಗ, ಮರ್ತೋಗಕ್ಕೆ ತುಂಬಾ ದಿನ ಆಯ್ತು. ಈಸ್ಕೊಂಡೆ ಒಂದ್ 15 ದಿನ ಆಯ್ತು. ಒಂದ್ ಕೆಲ್ಸ ಮಾಡು, ಇನ್ನೊಂದ್ ಸ್ವಲ್ಪ ದಿವಸ ಕೊಡು, ಮರ್ತೋಗ್ಬಿಡ್ತೀನಿ. ಸರಿನಾ? ನನ್ನ ಮಗನೇ, ಇಂಥ ಛತ್ರಿ ಪತ್ರಿ ಆಟಗಳು ಆಡಿದ್ರೆ ಗೊತ್ತಲ್ಲ, ಕೈ ಕಾಲು ಎತ್ಬಿಡ್ತೀನಿ. ಹುಷಾರು, ಮರ್ಯಾದೆ ನನ್ನ ದುಡ್ಡು ವಾಪಸ್ ಬರ್ಬೇಕು. ಏನು ಮಮ್ಮ, ಇದು ಏನು ವರ್ಕೌಟ್ ಆಗ್ಲಿಲ್ಲ ಮಾಮ. ಈಗ ಮುಂದೆ ಹೆಂಗ? ಫುಲ್ ಕಾಮಿಡಿ ಕತೆ, ತುಂಬಾ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಮಾಡಿದ್ದೆ. ಆದ್ರೆ ಪ್ರೊಡ್ಯೂಸರ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಎಲ್ಲ ನಮ್ ಬ್ಯಾಡ್ ಲಕ್ ಕಣೋ. ಮೋಸ್ಟ್ಲಿ ನಾವು ರೈಟ್ ಟೈಮ್ ಅಲ್ಲಿ ರೈಟ್ ಪ್ಲೇಸ್ ಅಲ್ಲಿ ಇರ್ಲಿಲ್ಲ ಅನ್ಸುತ್ತೆ. ಆದ್ರೆ ಪ್ರಯತ್ನ ಬಿಡೋದ್ ಬೇಡ, ಖಂಡಿತ ಲಾ ಆಫ್ ಆವರೇಜ್ ವರ್ಕ್ ಆಗುತ್ತೆ. ಮಾಮ, ಲಾ ಆಫ್ ಎವರೇಜ್ ಅಂದ್ರೆ ಏನ? ಗೂಗಲ್ ಮಾಡಿ ನೋಡ. ಮಾಮ, ಈಗ ನಿಮ್ ಮನೆಯವರ ನಿನ್ ಮೇಲೆ ಇನ್ವೆಸ್ಟ್ ಮಾಡಂಗಿಲ್ಲ ಅಂದ್ರೆ ಅವನಿಗೆ ಬಿಸ್ನೆಸ್ ಅನ್ಕೊಂಡೆ ಹೆಲ್ಪ್ ಮಾಡ್ಬೋದಲ್ವಾ? ನಾನೇ ದುಡ್ಡು ಕೊಟ್ರೆ ನಾನೇ ಅವನ್ನ ಡೈರೆಕ್ಟರ್ ಮಾಡ್ದಂಗ ಆಗತ್ತೆ. ಅವನ್ ಡೈರೆಕ್ಟರ್ ಆಗ್ಬೇಕಾದ್ರೆ ಅವನ್ ಪ್ರೊಡ್ಯೂಸರ್ನ ಅವನೇ ಹುಡುಕೋಬೇಕಾಗತ್ತೆ. ಆವಾಗ ಅವನ್ಗೆ ಆ ಅವಕಾಶದ ಬೆಲೆ ಗೊತ್ತಾಗತ್ತೆ. ಸುಲಭವಾಗಿ ಸಿಕ್ಕಿದ್ರೆ ಅದ್ ಗೊತ್ತಾಗಲ್ಲ. ಅವನೊಂದ್ ಸಿನಿಮಾ ಮಾಡ್ಲಿ, ಆ ಸಿನಿಮಾ ಸೋಲ್ಲಿ ಗೆಲ್ಲಿ, 2ನೇ ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ. ಮಕ್ಕಳು ಗೆದ್ರೆ ತಂದೆಗಾಗುವಷ್ಟು ಸಂತೋಷ ಬೇರೆ ಯಾರಿಗೂ ಆಗಲ್ಲ. ಅವನ್ ಗೆಲ್ಲಿ, ಅವನು ನನ್ ಮಗ ಅಂತ ಹೆಗಲ್ ಮೇಲೆ ಹೊತ್ತು ಮೆರೆಸ್ತೀನಿ. ಬ್ಯಾರೆದಾರು ಪ್ರೊಡ್ಯೂಸರ್ ಆಗೋದು ಬಾಳ ಜಳ ಐತಿ. ನಿನಗ ಯಾವ ಮನೆ ಹಾಳು ಮೋಟಿವೇಟ್ ಮಾಡಿ ನೀ ಹೀರೋ ಆಗ್ತಿ ಅಂತ ಹೇಳಿದಾನೆ ಅಂಬಲ. 2 ಕಿಲೋ ಮಟನ್ ಎಲ್ಲ ಹೀರೋ ಆಗ್ತಾನೆ.
ಕಾಲ್ ಮಾಡಿದ್ರೆ ರಿಸೀವೇ ಮಾಡ್ತಾ ಇಲ್ಲ. ಪಿಕ್ಚರ್ ಕಳ್ಸಿದ ತಕ್ಷಣ ಕಾಲ್ ಮಾಡ್ತಾ ಇದೆಯಾ? ಅಣ್ಣ ಏನಣ್ಣ ಇದು, ನೀನೇ ಅದನ್ನ ಸೆಟ್ ಮಾಡ್ಕೊಟ್ಟಿದ್ದಲ್ಲ, ಇವಾಗ ನೋಡಿದ್ರೆ ಅವಳ ಜೊತೆ ಆಡಿರೋ ಆಟನೆಲ್ಲ ಫೋಟೋ ವಿಡಿಯೋ ಮಾಡಿ ಕಳ್ಸಿದೀಯ. ಇವಾಗ 1 ಲಕ್ಷ ನನ್ನ ಅಕೌಂಟಿಗೆ ಹಾಕು, ಇಲ್ಲ ಅಂದ್ರೆ ನಿನ್ ಫೋಟೋಸ್ ವಿಡಿಯೋಸ್ ಎಲ್ಲ ವೈರಲ್ ಆಗುತ್ತೆ. ಆಗಲ್ಲ, ದುಡ್ಡು ಕೊಡಲ್ಲ. ಬೇಡ ಬಿಡು, ಫಸ್ಟ್ ನೀನ್ ಹೆಂಡತಿ ರುಕ್ಮಿಣಿ ಕಳಿಸ್ತೀನಿ, ಆಮೇಲೆ ಚಾನೆಲ್ ಕಳಿಸ್ತೀನಿ. ಅಲ್ಲಿ ಬೇಜಾನ್ ದುಡ್ಡು ಸಿಗುತ್ತೆ. ಅಣ್ಣ 1 ಲಕ್ಷ ಕೊಡ್ತೀನಿ ಅಣ್ಣ. ಅವಾಗ ಕೊಟ್ಟಿದ್ರೆ 1 ಲಕ್ಷ, ಈಗ 2 ಲಕ್ಷ. ಅಣ್ಣ ಅರ್ಥ ಮಾಡ್ಕೊಳ್ಳೋಣ ಪ್ಲೀಸ್. ಜಾಸ್ತಿ ಮಾತಾಡಿದ್ರೆ 3 ಲಕ್ಷ ಆಗುತ್ತೆ. ಮುಚ್ಕೊಂಡು 2 ಲಕ್ಷ ಅಕೌಂಟಿಗೆ ಹಾಕು. ಅಣ್ಣ ಇವಾಗ್ಲೇ ಹಾಕ್ತೀನಿ. ಹಲೋ, ನಿನ್ ಗಂಡಂದು ಫೋಟೋಸು ವಿಡಿಯೋಸು ನಿನ್ ಸೆಲ್ಲಕ್ಕೆ ಕಳ್ಸಿದ್ದೀನಿ. 1 ಲಕ್ಷ ನನ್ನ ಅಕೌಂಟಿಗೆ ಹಾಕು. ಓಕೆ, ಸರಿ ಸರಿ ಆಯ್ತು. ನೀನ್ ಹೇಳ್ದಂಗೆನೆ ಕುಮಾರ್ ಅಣ್ಣಂದು ಫೋಟೋಸು ವಿಡಿಯೋಸು ಅವ್ರ ಹೆಂಡತಿ ಕಳ್ಸಿದ್ದೀನಿ. ಗುಡ್, ವೆರಿ ಗುಡ್. ಬ್ಯಾಲೆನ್ಸ್ 2 ಲಕ್ಷ ನನ್ನ ಅಕೌಂಟಿಗೆ ಹಾಕು. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಕತೆ ಹೇಳಿ. ಓಪನಿಂಗ್ ಸೀನು ಸಾರ್. ಕತೆ ಚೆನ್ನಾಗಿದೆ. ಕತೆ ಚಿತ್ರಕತೆ ನಮ್ಗೆ ಕೊಟ್ಬಿಡಿ, ಅನುಭವ ಇರೋ ಡೈರೆಕ್ಟರ್ ಹತ್ರ ಸಿನಿಮಾ ಮಾಡಿಸ್ಕೋತೀವಿ ನಾವು. ಆಗ್ಬೋದಾ? ಇಲ್ಲ ಸರ್, ಬೇಡ ಬಿಡಿ. ಏ ರಮ್ಮಿ, ಯಾವಾಗ್ಲೂ ಸುಪಾರಿ ಹಾಕೋತಾ ಇರ್ತೀಯ, ಆರೋಗ್ಯ ಕೆಡಲ್ವಾ? ಹಂಗಾಗಿದ್ರೆ ಗೌರ್ಮೆಂಟ್ದವ್ರು ಬ್ಯಾನ್ ಮಾಡ್ತಿರ್ಲ ಇದನ್ನ. ನನ್ ಮಗ ಅಪ್ಪ, ಪಿಜ್ಜಾ ತಗೊಳಕ್ಕೆ 350 ರೂಪಾಯಿ ಕೊಡಿ. ತಿಂಗಳಿಗೆ ಎಷ್ಟು ಸತಿ ಪಿಜ್ಜಾ ತಿಂತ್ಯಾ ನೀನು? मुझे नहीं पता था कि काम के वक्त तुम देख रहे होंगे 1xBet के नए एम्बेसडर को। सबको अच्छा लगा जब इवा एल्फे 1xBet की नई एम्बेसडर बनी। ಪಿಜ್ಜಾ ಮೇಡಮ್, 150 ರೂಪಾಯಿ ಚೇಂಜ್ ಇಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ಥ್ಯಾಂಕ್ಸ್ ಮೇಡಮ್. ಕಾವ್ಯ, ಹಾ ಅಪ್ಪ. ನನ್ ಕೈಲಿ 150 ರೂಪಾಯಿ ಕೊಟ್ಟು ಹೋಗ್ಬೇಕು ತಾನೆ? ಅದ್ನ ಅವನ್ಗೆ ಟಿಪ್ಸ್ ಅಂತ ಇಟ್ಕೊಳಕ್ ಹೇಳ್ದೆ. 150 ರೂಪಾಯಿ ಟಿಪ್ಸಾ? ಅದೇನ್ ಬಿಟ್ಟಿಯಾಗಿ ಬಂದಿರೋ ದುಡ್ಡು ಅನ್ಕೊಂಡಿದ್ಯಾ? ಅಪ್ಪ ದುಡ್ದಿರೋ ದುಡ್ಡಲ್ಲಿ ಅವನಿಗೆ ಟಿಪ್ಸ್ ಕೊಟ್ಟು ನೀನ್ ದೊಡ್ಡ ಗುಣ ಇರೋಳು ಶ್ರೀಮಂತಲು ಅಂತ ಅನ್ಸ್ಕೊಳ್ಳೋದಲ್ಲ. ನೀನ್ ಸ್ವಂತವಾಗಿ ದುಡ್ದಿರೋ ದುಡ್ಡಲ್ಲಿ ಅವನಿಗೆ 1000 ರೂಪಾಯಿ ಟಿಪ್ಸ್ ಕೊಟ್ರು ನಾನೇನು ಕೇಳಲ್ಲ. ತಾನು ದುಡ್ದಿರೋ ದುಡ್ಡು ಅನ್ನೋ ಟಿಪ್ಸ್ ಕೊಟ್ಟಿದ್ದಾಳ ಅವನಿಗೆ. ಡೀಸೆಂಟ್ ಆಗಿ ಡ್ರೆಸ್ ಹಾಕೊಳಕ್ಕಾಗಲ್ವಾ? ಈ ಮನೇಲಿ ನನಗೆ ಇಷ್ಟ ಬಂದಿ ಡ್ರೆಸ್ ಹಾಕೊಳಕ್ಕೂ ಫ್ರೀಡಮ್ ಇಲ್ಲ. ಏನೋ ನೀನಿರೋನಾ
ಮುಖ ನೋಡ್ಕೊಂಡಿದ್ದೆ ಕನ್ನಡಲ್ಲಿ ನಿಂದು. ಮೈಯಲ್ಲಿ ಸರಿಯಾಗಿ 2 kg ಮಾಂಸ ಇಲ್ಲ, ನೀನಿರೋನಾ? ಹೀರೋ ಅಂದ್ರೆ ಹೆಂಗಿರ್ಬೇಕು ಗೊತ್ತನಮ್ಮ ನಿಂಗೆ? ಒಳ್ಳೆ ಹೈಟು, ಒಳ್ಳೆ ವೆಯ್ಟು, ಒಳ್ಳೆ ಕಲರು, ಜೊತೆಗೆ ಸ್ಮಾರ್ಟ್ ಆಗಿರ್ಬೇಕು. ನೀನ್ ಹೆಂಗಿದ್ಯಾ ನೋಡ್ಕೊಂಡಿದ್ಯಾ? ಹೀರೋ ಅಂತ ಹೀರೋ. ವಾಗ ಹಲೋ, ಹೀರೋಯಿನ್ ಬಂದ್ಲೇನಮ್ಮ? ಏನು ಎಣಿಸ್ತಾ ಇದೀಯಾ? ಅಲ್ಲ ಮಾಮ, ನಿನ್ನೆ ಐಸ್ ಕ್ರೀಮ್ ಅಂಗಡಿಗೆ ಹೋಗಿ 10 ರೂಪಾಯಿ ಐಸ್ ಕ್ರೀಮ್ ಹೆಂಗ ಅಂತ ಕೇಳಿ ಅವ 20 ರೂಪಾಯಿ ಅಂದ. ಅಲ್ಲ, ಫಸ್ಟ್ 10 ರೂಪಾಯಿ ಅಂದ, ಆಮೇಲೆ 20 ಯಾಕೆ ತಗೊಂಡ? ಎಷ್ಟನೇ ಕ್ಲಾಸ್ ಓದಿರೋದ್ ನೀನ? 7 ಕರೆ. ಆಕ್ಚುಲಿ ನಾ ಸ್ಕೂಲ್ ಟೈಮ್ದಾಗ ಲೆಕ್ಕದಾಗ ಭಾಳ ದಡ್ಡಿದ್ನಿ. ಆದ್ರೆ ಒಂದಿನ ಅದ ಲೆಕ್ಕದಾಗ 90 ಮಾರ್ಕ್ಸ್ ತಗೊಂಡಿ. ಆ ಮಾರ್ಕ್ಸ್ ಕಾರ್ಡ್ ತೊಗೊಂಡ ನಮ್ಮಪ್ಪ ತೋರ್ಸಾಕ್ ಹಾದ್ನಿ. ನಮ್ಮಪ್ಪ ಖುಷಿ ಪಡ್ತಾನ, ನನ್ ಹೊಗತಾನಂತೇಳಿ. ಆದ್ರೆ ನಮ್ಮಪ್ಪ ಖುಷಿ ಪಡೋಕ್ಕಿಂತ ಜಾಸ್ತಿ ನನ್ನ ಮ್ಯಾಲ ಸಂಶಯ ಪಟ್ಟ. ಏನಂದ ಗೊತ್ತೈತೆ ನಮ್ಮಪ್ಪ? ಏನಂತ? ಇಲ್ಲ, ನೀವು 9 ಬಾಜುಕ್ 0 ಹಾಕಿದ್ದಿ, ಅದಕ್ಕೆ 90 ಮಾಡಿದ ಅಂದ. ನಮ್ಮಪ್ಪಗ ನಾ ಎಷ್ಟು ಹೇಳಿ, ಆದ್ರೆ ನಮ್ಮಪ್ಪ ಕೇಳಿಲ್ಲ. ಲಾಸ್ಟಿಗೆ ನಮ್ಮಪ್ಪ ವಿಷಯ ಕೂಡ ಸಾಯ್ತನಾಗ ಇದನ್ನ ಕೇಳಿದೆ, ನೀವು 9 ಪಕ್ಕ 0 ಹಾಕಿದ್ರಿ ಅಂತ ಹೇಳಿ. ಭಾಳ ಬೇಜಾರಾತ. ಆದ್ರೆ ನಿನ್ನ ಮೇಲೆ ಹಾನಿ ಮಾಡಿ ಹೇಳ್ತೀನಿ ದೋಸ್ತ, ನಾ 9 ಪಕ್ಕ 0 ಹಾಕಿಲ್ಲ. ನೀನ್ ನಿಜವಾಗ್ಲೂ 9 ರೂಪಾಯಿ 0 ಹಾಕಿಲ್ವೇನೋ? ಇಲ್ಲ, ಆದ್ರ 0 ಮುಂದೆ 9 ಹಾಕಿದ್ದೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಾನು ಕಳ್ಸಿರೋ ಆಕ್ಟಿಂಗ್ ವಿಡಿಯೋಸ್ ನೋಡಿದ್ರೆ ಸರ್? ನೋಡ್ರಿ, ಸುಮ್ನೆ ಬಂದ್ಬಿಡ್ತೀರಾ. ಯಾವ್ದೋ ಒಂದ್ ಡೈಲಾಗ್ ಕಂಠಪಾಠ ಮುಡಿಸ್ಬಿಟ್ರೆ ಆಗಲ್ಲ. ಒಬ್ಬ ನಟನಿಗೆ ಡ್ಯಾನ್ಸು, ಫೈಟು ಜೊತೆಗೆ ಆಕ್ಟಿಂಗು ಬರ್ಬೇಕು. ಸರ್, ದಯವಿಟ್ಟು ಒಂದ್ ಚಾನ್ಸ್ ಕೊಟ್ಟು ನೋಡಿ ಸರ್. ಅಪ್ಪು ರೇಂಜ್ಗೆ ಒಂದ್ ಡ್ಯಾನ್ಸ್ ಮಾಡಿ ತೋರಿಸಿ, ಚಾನ್ಸ್ ಕೊಡೋಣ. ಥ್ಯಾಂಕ್ ಯು ಸರ್, ಬರ್ತೀನಿ. ಸರ್, ಅವರು ಡ್ಯಾನ್ಸ್ ಮಾಡಿ ತೋರಿಸಿದ್ರೆ ಅವ್ರಿಗೊಂದು ಅವಕಾಶ ಕೊಡ್ತೀರಾ? ನಮ್ಮ ಅತ್ತೆ ಮಗನು ಹಿಂಗೆ ಡ್ಯಾನ್ಸ್ ಮಾಡಿ ತೋರಿಸ್ತೀನಿ ಅಂತ ಹೋಗಿ ಕಾಲ್ ಮುರ್ಕೊಂಡಿದ್ದಾನೆ. 8 ದಿನ ಆಯ್ತು, ಇನ್ನು ಹಾಸ್ಪಿಟಲ್ ಅಲ್ಲೇ ಇದ್ದಾನೆ. ಅದೆಲ್ಲ ಆಗೋ ಕೆಲ್ಸ ಏನ್ರಿ? ಏನು? ಈ ಹುಡುಗನ್ ನೋಡಿದ್ಯೇನೋ? ನಾನು ಯಾವ ಹುಡುಗನು ನೋಡಿಲ್ಲ. ಫೋಟೋ ನೋಡಿ ಮಾತಾಡೋ. ನನಗೆ ಯಾವ ಹುಡುಗನು ಗೊತ್ತಿಲ್ಲ. ಈ ವಿಷಯಕ್ಕಾಗಿ ಇನ್ನೊಂದ್ಸತಿ ನಮ್ಮ ಮನೆ ಹತ್ರ ಬರಬೇಡಿ. ನಮ್ಮ ಮನೆ ಹತ್ರ ಬಂದ್ರೆ ಪೊಲೀಸು ನಮ್ಮ ಇಮೇಜ್ ಹಾಳಾಗತ್ತೆ. ಓಹೋ, ಭಾರಿ ಮರ್ಯಾದಸ್ತ ಇವನು. ಈ ಹುಡುಗನ್ ಬಗ್ಗೆ ವಿಷಯ ಗೊತ್ತಾದ್ರೆ ಬಂದ್ ತಿಳ್ಸು. ಸರಿ ಸರಿ, ಹೋಗ್ರೆ ಹೋಗ್ಲು. ಹಲೋ ಭಾಸ್ಕರ್, ಹೇಗಿದ್ಯಪ್ಪ? ಎಲ್ರು ಚೆನ್ನಾಗಿದಾರಾ? ಎಲ್ರು ಚೆನ್ನಾಗಿದಾರಕ್ಕ. ನಾನೇ ಟೆನ್ಷನ್ ಅಲ್ಲಿ ಇದ್ದೀನಿ. ಯಾಕೇನಾಯ್ತು? ಯಾವ್ದೋ ಪ್ರಾಬ್ಲಮ್ ಅಂತ ತಗ್ಲಾಕ್ ಹೋಗ್ಬಿಟ್ಟಿದೀನಿ. ತುಂಬಾ ಅರ್ಜೆಂಟ್ ಇದೆ. ನಿಂಗ್ ಆಮೇಲೆ ಎಲ್ಲ ಹೇಳ್ತೀನಿ ಅಕ್ಕ. ಭಾವನ ಹತ್ರ ಹೇಳ್ಬಿಟ್ಟು 5 ಲಕ್ಷ ಕಾಸು ಕೊಡ್ಸಕ್ಕ. 5 ಲಕ್ಷನಾ? ಅವ್ರು ಕೊಡಲ್ಲಪ್ಪ. ನಾನ್ ಕೇಳಲ್ಲಪ್ಪ, ನೀನೇ ಕೇಳು. ಅಕ್ಕ, ನಾನ್ ಕೇಳಿದ್ರೆ ಬಾವ ಏನಕ್ಕೆ ಎತ್ತ ಅಂತ 108 ಕ್ವಶನ್ ಕೇಳ್ತಾನೆ ಅಕ್ಕ. ತುಂಬಾ ಅರ್ಜೆಂಟ್ ಇದೆ ಅಕ್ಕ, ಅರ್ಥ ಮಾಡ್ಕೋ. ಒಂಚೂರು ಕೊಡ್ಸಕ್ಕ ಪ್ಲೀಸ್. ಸರಿ, ಕೇಳಿ ನೋಡ್ತೀನಿರಪ್ಪ. ಹೋದ್ ಸರ್ತಿ ಅರ್ಜೆಂಟ್ ಅಂತ ಕೇಳಿದ ದುಡ್ಡನ್ನೇ ಅವ್ನು ವಾಪಸ್ ಕೊಟ್ಟಿಲ್ಲ. ಇನ್ ನನ್ ಕೇಳಿದ್ರೆ ಬೈತೀನಿ ಅಂತ ನಿನಗ್ ಫೋನ್ ಮಾಡಿ ಕೇಳಿದಾನೆ. ಆಗಲ್ಲ ಅಂತ ಹೇಳೋನ್ಗೆ. ಸರಿ ಮಗ, ನಿಮ್ ಪಾಯ್ಸನ್ ರಮ್ಮಿ ಅಂತ ಯಾಕೆ ಕರೀತಾರೆ? ಅದೊಂದ್ ದೊಡ್ಡ ಕತ್ತಿ ಬಿಡ್ರು.
ಲೈ ಶಾರ್ಟ್ ಆಗಿ ಬಗಳ ಲೈ ಶಾರ್ಟ್ ಆಗಿ ಆ ಯೂಟ್ಯೂಬ್ದಾಗ ಒಬ್ಬ ಕಾಕ ಬರ್ತಾನ ಗೊತ್ತೈತಿ. ಮೊಗಲಿ ರಮಿ ಅವನ ಮಹಾರಾಜ್ ಅಂತ ಹೇಳಿ ಅವನ್ ನೋಡಿ ನನ್ ತಲೆ ಕೆಟ್ಟ ಬಿಟ್ಟಿತ್ತು. ಆದ್ರೆ ನಾವು ಉತ್ತರ ಕರ್ನಾಟಕ ಹುಡುಗ ಜಲ್ದಿ ವಿಶ್ವಾಸ ಮಾಡ್ಲಿಲ್ಲ ಅವನ ಮ್ಯಾಲ. ಆಮೇಲೆ ತೊಡೆ ದಿನ ಬಿಟ್ಟು ಒಬ್ಬರ ಅಜ್ಜಿ ಬಂದ್ರ ಅದ್ರಾಗ ಯೂಟ್ಯೂಬ್ದಾಗ. ನನ್ನ ಮೊಮ್ಮಗ ದಿನಾಲು ₹1,00,000 ಗೆಲ್ತಿದ್ದಾನೆ, ರಮ್ಮಿ ಆಡ್ತಿದ್ದಾನಂತ. ಅವಾಗ ಸೆಂಟಿಮೆಂಟ್ದಾಗ ಅಜ್ಜಿ ಮಾತು ಕೇಳಿ ರಮ್ಮಿ ಆಡಾಗ ಜಿಗಿದ್ನಿ. ತೊಡೆ ದಿನ ಹಂಗ ರಮ್ಮಿ ಆಡ್ಕೋತ ಆಯ್ತ್ನಿ. ನಮ್ಮವ್ವ ಬೀಜಿ ಆಗ್ಬಿಟ್ಲ. ನಿಮ್ಮಮ್ಮಂಗ ಕಲ್ಸ್ಕೊಟ್ಟ. ಆಮೇಲೆ ತೊಡೆ ದಿನ ಬಿಟ್ಟು ನಮ್ಮವ್ವ ಕೂಡ ರಮ್ಮಿ ಆಡ್ಕೋತ ಹೋದು ನಮ್ಮ ಅಪ್ಪನೂ ಬೀಜಿ ಆಗ್ಬಿಟ್ಟು. ಅಪ್ಪನ್ಗೂ ಕಲ್ಸ್ಕೊಟ್ರ? ಆಮೇಲೆ ನಮ್ಮವ್ವ ನಮ್ಮಪ್ಪ ಕೂಡಿ 3 ಮಂದಿ ಕೂಡ ರಮ್ಮಿ ಆಡಾಕತ್ತು. ಒಂದಿನ ನಮ್ಮ ಮನಿ ಪರಿಸ್ಥಿತಿ ಏನಾತಪ್ಪ ಅಂದ್ರ ಇದ್ದಿದ್ ಹೊಲ ಮನಿ ಮಾರಿ ಮನ್ಯಾಗ ಬಾಂಡೆ ಮಾರಿ ಜೀವನ ಪೂರಾ ಸೈತಾನಾಶ ಮಾಡ್ಕೊಂಡ್ ಸೀದಾ ಬೀದಿಗೆ ಬಂದಿವಿ. ಅಲ್ಲಿ ಆಮೇಲೆ ಪ್ಲಾನ್ ಮಾಡಿಬಿಟ್ವಿ, ಜೀವನ ಸಾಕಪ್ಪ ನಮಗ, ಸತ್ ಹೋಗ್ಬಿಡ್ಬೇಕಂತೇಳಿ ಪ್ಲಾನ್ ಮಾಡಿದ್ವು. ಏಯ್, ಈ ಸಾಯ ಐಡಿಯಾ ಯಾರ ಕೊಟ್ರು ನಿಂಗೆ? ನಾನ. ಆಮೇಲೆ ಆ ಇಲ್ಲಿ ಸಾಯಿ ಪಾಯ್ಸನ್ ಇರ್ತೈತ್ಲ, ಅದನ್ನ ನಮ್ಮ ಅಪ್ಪನೂ ಕುಡ್ದ, ನಮ್ಮ ಅವ್ವನೂ ಕುಡ್ದು, ನಾನು ಕುಡ್ದ್ನಿ. ಅವ್ರದ್ದು ಖರಾಬ್ ಟೈಮ್ ಶಟಕೊಂಡ್ ಸಾತ್ರ ಅವ್ರು. ನಾ ಲಕ್ಕಿ ಮ್ಯಾನ್, ನಾ ಉಳ್ಕೊಂಡ್ ಬೇಯ್ತೀನಿ. ಅವಾಗಿಂದ ನಮ್ಮ ಊರಾಗ ನನಗೆ ಪಾಯ್ಸನ್ ರಮ್ಮಿ ತನಕ ಚಾಲು ಮಾಡಿಬಿಟ್ಟ. ಅನಿಷ್ಟ ಮುಂಡೆ ಇದೆ. ನಾನ್ ಹೇಳ್ದಂಗೆ 4 ಶನಿವಾರ ಆಂಜನೇಯನ್ ಗುಡಿಗೆ ಹೋಗಿ ತುಳಸಿ ಹಾರ ಕೊಟ್ಟು ಪೂಜೆ ಮಾಡಿಸು ಹೋಗು. ಮತ್ತೊಂದ್ ಕರೆ ಬರ್ತಾ ಇದೆ. ಹೇಳಮ್ಮ. 4 ದಿನದಿಂದ ನಮ್ ನಾಯಿ ಕಾಣಿಸ್ತಾ ಇಲ್ಲ ಗುರುಜಿ. ನಾಯಿ ತಾಯಿ ನೀವೇನಾ? ಹುಟ್ಟಿದ ಟೈಮು ಡೇಟ್ ಹೇಳಮ್ಮ ನಾಯ್ದು. 23/6/2020. ಬೆಳಗ್ಗೆ 7:00 ಗುರುಜಿ. 7:30 ಬೆಂಗಳೂರಲ್ಲಿ ತಾನೆ? ಓಹೋ, ಮಕಾ ನಕ್ಷತ್ರ, ಸಿಂಹ ರಾಶಿ. ಗಾಬರಿ ಏನ್ ಬೇಡ ತಾಯಿ, ಈ 4 ದಿನದಲ್ಲಿ ನಿಮ್ ನಾಯಿ ನಿಮ್ಗೆ ಸೇರುತ್ತೆ. ನಮ್ ನಾಯಿ ಸಿಗುತ್ತೆ ಗುರುಜಿ? ಸಿಗುತ್ತೆ. ಥ್ಯಾಂಕ್ ಯು ಗುರುಜಿ, ನಮಸ್ಕಾರ. ರೀ, ಕೆಲ್ಸಕ್ಕೆ ಟೈಮ್ ಆಗ್ಲಿಲ್ವೇನ್ರಿ? ಬೇರೆಯವ್ರ ಹಣೆ ಬರ ನಾವ್ ಹೇಳ್ತೀವಿ, ನಮ್ ಹಣೆ ಬರ ಇಲ್ಲೇ ಕರೀತೈತೆ. ಬಂದೆ ಕಣೆ. ಇವಾಗಾದ್ರೂ ಒಂದ್ ಚಾನ್ಸ್ ಕೊಡಿ ಸರ್. ಆಯ್ತು, ಕೊಡೋಣ. ಅವ್ರ ನಂಬರ್ ತಗೊಳ್ರೆ. ಓಕೆ ಸರ್. ಸರ್, ನಿಮ್ಮ ಹತ್ರ ಲೇಟೆಸ್ಟ್ ಡಿಸೈನ್ಸ್ ಬಂದಿರೋ ಬ್ಯಾಗ್ಸ್ ಇದೆಯಾ? ಹ್ಯಾಂಡ್ ಬ್ಯಾಗ್ಸ್ ಇದೆ ಮೇಡಮ್. ಬೇಡ. ಹೊಸ ಡಿಸೈನ್ ನೋಡಿ. ಬೇಡ. ಅದು ಇದಾ? ನೋಡಿ ಮೇಡಮ್, ಹೊಸದಾಗಿ ಬಂದಿದೆ, ಲೇಟೆಸ್ಟ್ ಡಿಸೈನ್ ಬ್ಯಾಗ್ ನೋಡಿ. ಇದು ನೋಡಿ. ಬೇಡ. ಅದು ಇದಾ? ನಾಟ್ ದಟ್ ಒನ್, ಪರ್ಪಲ್. ಇದು ಪರ್ಪಲ್. ತಗೊಳ್ಳಿ ಮೇಡಮ್. ಜಿಪ್ ನೋಡಿ ಮೇಡಮ್, ಜಿಪ್ ಎಲ್ಲ ಫುಲ್ ಕ್ವಾಲಿಟಿ ಇದೆ ಮೇಡಮ್. ಬೇಡ ಸರ್, ಆ ಡಿಸೈನ್ ಅಲ್ಲಿ ಹಿಂಗ್ ಹಾಕೊಳ್ಳೋದು ಲೈಕ್ ನಾರ್ಮಲ್ ಆಗಿ ಹ್ಯಾಂಡ್ ಬ್ಯಾಗ್ ಅಲ್ಲ, ಹೆಗಲ್ ಮೇಲೆ ಹಾಕೊಳ್ಳೋದು. ಯಾವ ತರ ಬೇಕು ಹೇಳಿ ಮೇಡಮ್, ಆ ತರ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ನಮಗೆ ಯಾವ ತರ ಬೇಕೋ ಆ ತರ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಹೌದು, ಮಾಡ್ಕೊಡ್ತೀವಿ. ಬಟ್ 1 ವೀಕ್ ಆಗುತ್ತೆ, ನೀವು ಅಡ್ವಾನ್ಸ್ ಹಾಕಿ, ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಇಟ್ಸ್ ಓಕೆ, ಫೈನ್. ಹೇಳಿ ಮೇಡಮ್. ಸರ್ ಆಕ್ಚುಲಿ ನನಗೆ
ಸಿಗುತ್ತೆ ಮೇಡಮ್. ನೀವು ಅಡ್ವಾನ್ಸ್ ಮಾಡಿ, ನಾನು ಒಂದು ವೀಕಲ್ಲಿ ಕಳಿಸ್ಕೊಡ್ತೀನಿ. ಸರ್ ಆಕ್ಚುಲಿ ನಮ್ಮ ಅಪ್ಪಂಗೆ ಫೋನ್ ಮಾಡ್ಬೇಕು. ಆಕ್ಚುಲಿ ನನ್ನ ಹತ್ರ ಕ್ಯಾಶ್ ಫೋನ್ ಇಲ್ಲ, ಸೊ ನೀವು ಫೋನ್ ಕೊಡ್ತೀರಾ ಪ್ಲೀಸ್? ಆಯ್ತು ಮೇಡಮ್, ಇಟ್ಸ್ ಓಕೆ ಮೇಡಮ್. ನಿಮ್ ನಂಬರ್ಗೆ ಜಿಪೇ ಮಾಡಿಸ್ತೀನಿ. ಹಾ ಮ್ಯಾಮ್. ಹಲೋ. ಹಾಪ, ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ತಗೊಳಕ್ ಬಂದಿದ್ದೆ. ಥ್ಯಾಂಕ್ ಯು. ಎಷ್ಟಾಯ್ತದು? ಓಕೆ, 1050 ಅಂತಪ್ಪ. ಇದೇ ಅಲ್ವಾ ಜಿಪೇ ನಂಬರ್? ಬರುತ್ತೆ ನೋಡಿ ಸರ್. ಥ್ಯಾಂಕ್ ಯು ಸೊ ಮಚ್. ಒಂದು ನಿಮಿಷ ಮೇಡಮ್. ಹಾ, ಬಂತು ಮೇಡಮ್. ಹಾ, ಥ್ಯಾಂಕ್ ಯು. ಹಾಯ್ ಸಮರ್. ಹಾಯ್ ನಿಹಾರಿಕಾ, ಏನೇ ಇಲ್ಲಿ? ಇಲ್ಲೇ ಸೀರಿಯಲ್ ಶೂಟಿಂಗ್ ಇತ್ತು, ಅದಕ್ಕೆ ಬಂದಿದ್ದೆ. ಊಟ ಆಯ್ತಾ? ಬಾ, ಊಟ ಮಾಡಕ್ ಹೋಗೋಣ. ಬೇಡ ಕಣ. ಬಾರೋ. ಬೇಡ ಬಿಡು. ಹೋಗೋ ಮಟ, ಸೆಲ್ಫಿ ತಗೋ. ನಮ್ಗಿನ್ ಸೆಲ್ಫಿ ಕೊಡಲ್ವಾ? ಶಿಷ್ಯ, ಇಲ್ಲಿ ಸೆಲ್ಫಿ ಕೊಡಲ್ ಬಂತೆ, ಅಲ್ಲಿ ತಗೊಳ್ಳೋಣ. ಬಿಡು. ಯಾವಣ ಇವನು? ಇದೆಲ್ಲ ಬೇಡ ಬ್ರೋ, ನಮ್ಮ ಅಪ್ಪ ಏನಾದ್ರು ನಿಮ್ ಹಸ್ಕೊಂಡಿದ್ರು ಹೀಗ್ ಫೈಟ್ ಮಾಡ್ದಿಲ್ಲ. ಮನುಷ್ಯನ್ ಗಸ್ಲಿ ಫೈಟ್ ಮಾಡಕ್ ಸ್ಫೂರ್ತಿ ಕಣ. ಏ ಮಾಮ, ಇನ್ನು ಮುಂದೆ ನಿನ್ನ ಕತಿಗಳು ಯಾವ ಪ್ರೊಡ್ಯೂಸರ್ ಮುಂದೆ ಹೇಳಕ್ ಹೋಗಬೇಡ, ಯಾರಿಗೂ ಇಷ್ಟ ಆಗತ್ತಿಲ್ಲ. ನನ್ನ ಕಡೆ ಕತಿಗಳು ಅದಾವ, ಪ್ರೊಡ್ಯೂಸರ್ ನಾ ಕತಿ ಹೇಳ್ತಾನ, ನೀ ಸುಮ್ಮನೆ ಆಯ್ತು ಹೇಳ. ಕತೆ ಹೇಳ ಸರ್. ಹಾ ಹೇಳಪ್ಪ. ಒಂದು ಹುಡುಗ ಸರ್, ಒಂದು ಹುಡುಗಿ ಸರ್. ಅಂದ್ರೆ ಏನದು? ಡೀಪ್ ಲವ್ ಸರ್, ಫುಲ್ ಡೀಪ್ ಲವ್ ಸರ್. ಆದ್ರ ಪಾಪ ಒಂದು ಫಾಲ್ಟ್ ಸರ್. ಫಾಲ್ಟಾ? ಏನ್ ಫಾಲ್ಟು? ಹುಡುಗ್ರಿ ಮೂಕಿರ್ತಾನ್ರಿ, ಹುಡುಗಿ ಕ್ಯೂಡ್ ಇರ್ತಾಳ್ರಿ. ಆದ್ರೂ ಸರ್ ಹುಡುಗಿ ಯಾವಾಗ ಯಾವಾಗ ಹಾಡ ಹಾಡ್ತಿದ್ರಲ್ಲ, ಹುಡುಗಿ ಅದನ್ನ ಕೇಳಿ ಓಡಿ ಬರ್ತಿದ್ರಿ ಸರ್. ಅಲ್ಲೋ ಹುಡುಗ ಮೂಕ ಅಂತ ಹೇಳ್ತೀಯ, ಹಾಡಾಡ್ತಾನೆ ಹೆಂಗೆ ಅವನು? ಇವನ್ ಹುಡುಗಿ ಕಿವುಡಿ, ಹಾಡ್ ಹೆಂಗ್ ಕೇಳಿಸ್ಕೊಂಡ್ಲು? ಕತ್ತಿ ನಮ್ದು ನಿಮ್ದು ಸರ್. ನಿಂದೆ ಹೇಳಪ್ಪ. ಸುಮ್ಮ ಕೇಳ್ಬೇಕು ಸರ್. ಹೇಳಪ್ಪ. ಹುಡುಗಿ ಯಾವಾಗ ಯಾವಾಗ ಹಾಡ ಹಾಡ್ತಿರ್ತಾವ, ಹುಡುಗಿ ಅದನ್ನ ಕೇಳಿ ಓಡಿ ಬರ್ತಿದ್ರಿ. ಫುಲ್ ರೊಮ್ಯಾನ್ಸ್ ರೀ, ಪಾತ್ರದಾಗ ಫುಲ್ ಡೀಪ್ ಲವ್. ಅದೇನ ಅವ್ರ ಕಾಕ ನೋಡ್ತಾನ್ರಿ ಸರ್. ಆದ್ರ ಅವ್ರ ಕಾಕಾಗ ಒಂದು ಫಾಲ್ಟ್ ಸರ್. ಅವನಿಗೂ ಫಾಲ್ಟಾ? ಅವ್ನ್ ಕೂಡ್ ಸರ್. ಅವ್ನ್ ಕೂಡಿರ್ತಾನೆ, ಅವನ ಹೆಂಗ ಅವ್ನ್ ನೋಡ್ತಾನೆ? ಕತಿ ನಿಮ್ದು ನಮ್ದು ಸರ್. ನಿಂದೆ ಹೇಳಪ್ಪ. ಸುಮ್ಮ ಕೇಳ್ಬೇಕು ಸರ್.
ಅದನ್ನ ನೋಡ್ತಾನ್ರಿ, ಸೀದಾ ಮನಿ ಹೋಗ್ತಾನ್ರಿ. ಹುಡುಗಿ ಅಪ್ಪ ಹೇಳ್ತಾನ್ರಿ, ನಿನ್ನ ಮಗಳ ಹಿಂಗ ಪಾರ್ಕ್ನಾಗ ದುಂಡಿ ಹಿಡ್ಸಾಳ ಅಂತ ಹೇಳಿ. ಹುಡುಗಿ ಅಪ್ಪ ಫುಲ್ ಸಿಟಿಗೆ ಬರ್ತಾನ್ರಿ, ನನ್ನ ಮಗಳ ಇಂತ ಲಪಡ ನಡಿಸಾಳು ಅಂತ ಹೇಳಿ ದನ ಅಂತ ಹೊರಗೆ ಓಡಿ ಬರ್ತಾನ್ರಿ ಸರ್. ಆದ್ರೂ ಅವಂಗೂ ಒಂದು ಪಾಲ್ಟ್ ಸರ್. ಹೌದಾ? ಅವ್ ಕುಂಟಿರ್ತಾನ್ರಿ ಸರ್. ಕುಂಟಿದ್ದವನ ದೆಂಗೋ ದಡ ಅಂತ ಓಡ್ ಬಂದ ಮತ್ತೆ ಇಲ್ಲ ಹೇಳಪ್ಪ. ಹೊರಗೆ ಓಡಿ ಬರ್ತಾನ್ರಿ ದನ ಅಂತ ಹೇಳಿ. ಮೊದ್ಲ ಸೀಟಿಗೆ ಎದ್ದಿರ್ತಾನ್ರಿ, ಹುಗ್ಗತ್ತ ಸೈಕಲ್ ತೆಗಿತಾನ್ರಿ, ಹುಕ್ಕತ್ತ ಕೇಕ್ ಹೊಡಿತಾನ್ರಿ, ಬಹುಮತ ಕಾರ ಗಾಡಿಯಾಗ ಹೋಗಿ ಬಿಡ್ತಾನ್ರಿ. ಅಲ್ಲೋ ಸೈಕಲ್ ತೆಗೆದ, ಕಿಕ್ ಕೊಡ್ದ, ಕಾರ್ ಹೆಂಗ ಹೋದವನು? ಸರ್ ಕತ್ತಿ ನಿಮ್ದು ನಮ್ದು ಸರ್. ಸರಿ ಹೇಳಪ್ಪ. ಸುಮ್ಮನೆ ಕೇಳ್ಬೇಕು ಸರ್. ಹೇಳು. ಕಾರ್ ಗಡಿಯಾಗ ಬಹುಮತ ಹೋಗ್ತಾನ್ರಿ, ಕುದ್ರಿ ಮೇಲಿಂದ ಇಳಿತಾನ್ರಿ. ಕುದ್ರಿ ಮೇಲೆ ಇಳ್ದಾನ 2 ಡೋರ್ ಲಾಕ್ ಮಾಡ್ತಾನ್ರಿ. ಹುಡುಗ ಹುಡುಗಿ ಇಬ್ರು ರೊಮ್ಯಾನ್ಸ್ ರೀ. ನನ್ನ ಮಗಳ ಹಿಂದದೆಲ್ಲ ನಡ್ಸ ಅಂತ ಫುಲ್ ರಚಿಗಾತಾನ್ರಿ. ಸಿಟ್ಟಿಗೆ ಎದ್ದು ಕಿಸದಾಗಿಂತ ಜೊಗ್ಗತ್ತೆ ಚಾಕು ತೆಗಿತಾನ್ರಿ. ಚಾಕು ತಗದ್ ಹಿಂಗ್ ಮಾಡಿ ಟಿಜ್ಗೆ ಅಂತ ಫೈರ್ ಮಾಡ್ತಾನ್ರಿ. ಟಿಜ್ಗೆ ಅಂತ ಫೈರ್ ಮಾಡ್ಪಡಕ 2 ಬಾಣ ಕಚಕ್ಕನ ಹೋಗಿ ಚೂಸ್ತಾವ್ರಿ ಸರ್. ಅಲ್ಲೋ ಚಾಕು ತೆಗಿತಾನೆ, ಫೈರ್ ಮಾಡ್ತಾನೆ, ಬಾಣ ಚುಚ್ಚೋದು ಹೆಂಗೋ ಅದು? ಕತೆ ನಿಮ್ದು ನಮ್ದು ಸರ್. ನಿಂದೆ. ಸುಮ್ಮನೆ ಕೇಳ್ಬೇಕು ಸರ್. ಹೇಳು. ಕಚಕ್ ಅಂತ ಬಾಣ ಇದ್ರ ಒಳಗ ಹೋಗತ್ರಿ. ಸ್ಪಾಟ್ ಮ್ಯಾನ್ ಡೆಡ್ ರೀ ಹುಡುಗ ಹುಡುಗಿ ಇಬ್ರು ಖಲಾಸ್ರಿ. ಪಾಪ ಇಬ್ರು ಖಲಾಸ್ರಿ. ಅವಾಗ ಪೊಲೀಸರು ಬರ್ತಾರ. ಪೊಲೀಸರು ಬಹುಮತ ಬಂದ ತಕ್ಷಣ ಆಂಬುಲೆನ್ಸ್ ನಾಗ ಇಳಿತಾರ. ಆಂಬುಲೆನ್ಸ್ ನಾಗ ಇಳ್ದವ್ರನ್ನ ಅವ್ರನ್ನ ಹಿಡ್ದ ಟ್ರಕ್ದಾಗ ಹಾಕೊಂಡ ಆಸ್ಪತ್ರೆಗೆ ಹೋಗಿ ಪೊಲೀಸ್ ಸ್ಟೇಷನ್ ದಾಗ ಕಂತ ತೆಗಿತಾರ್ರಿ ಸರ್. ಅಲ್ಕ ನನ್ನ ಮಗನೇ, ನಿನ್ನಂತ ಕತೆ ಹೇಳಕ್ ಬಿಟ್ಟನಲ್ಲ, ಅದು ನನ್ನ ಫಾಲ್ಟು. ಹಾಕೊಂಡ್ ಚಚ್ಚ ಅವನಿಗೆ. ತಲೆಯಲ್ಲಿ 2 ಸ್ಕ್ರೂ ಲೂಸ್ ಆದವರು ಗಾಂಧಿನಗರಕ್ಕೆ ಹೀರೋಗಳಾಗಬೇಕು ಅಂತ ಬರ್ತಾರೆ. ಆದ್ರೆ ತಲೆಯಲ್ಲಿ ಎಲ್ಲ ಸ್ಕ್ರೂ ಲೂಸ್ ಆಗಿರೋರು ಗಾಂಧಿನಗರಕ್ಕೆ ಡೈರೆಕ್ಟರ್ ಆಗ್ಬೇಕು ಅಂತ ಬರ್ತಾರೆ. ಕತೆ ಚೆನ್ನಾಗಿದೆ, ಕತೆ ಚಿತ್ರಕತೆ ನಂಬಿಕೆ ಕೊಟ್ಬಿಡಿ. ಅನುಭವ ಇರೋ ಡೈರೆಕ್ಟರ್ ಹತ್ರ ಸಿನಿಮಾ ಮಾಡಿಸ್ಕೋತೀವಿ ನಾವು. ಆಗ್ಬೋದಾ? ಏನೋ ನೀನ್ ಹೀರೋನಾ? ಮುಖ ನೋಡ್ಕೊಂಡಿದ್ದೆ ಕನ್ನಡದಲ್ಲಿಂದು. ನಿನ್ನ ಗುರಿ ಏನು? ಡೈರೆಕ್ಟರ್ ಆಗತ್ತಾನೆ? ನೀ ಡೈರೆಕ್ಟರ್ ಆಗು. ಸಿನಿಮಾ ಪ್ರೊಡ್ಯೂಸರ್ ಆಗೋದು ನನ್ ಗುರಿ ಅಲ್ಲ. ಇವ್ರನ್ನ ಹೀರೋ ಆಗಿ ತಗೊಂಡ್ರೆ ಹೀರೋ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ ನಮ್ಮನಿಗೆ? ನೋಡ್ರೆ ಸುಮ್ಮನೆ ಬಂದ್ಬಿಡ್ತೀರಾ? ಏನ್ ಜೀವನನೋ ಇದು? ಇಷ್ಟು ವರ್ಷದಿಂದ ಸಿನಿಮಾ ಮಾಡ್ಬೇಕು ಅಂತ ಒದ್ದಾಡ್ತಾ ಇದೀವಿ, ಆದ್ರೂ ಜೀವನದಲ್ಲಿ ಒಂದ್ ಹೆಜ್ಜೆನೂ ಮುಂದೆ ಹೋಗಕ್ಕಾಗ್ತಾ ಇಲ್ಲ. ಎಲ್ಲಿ ಪ್ರಾರಂಭ ಮಾಡಿದ್ವೋ ಅಲ್ಲೇ ನಿಂತಿದೀವಿ. ಅಲ್ಲ, ನೀವು ಇಬ್ರು ಕೂಡ ಜೀವಂತ ಏನ್ ಕಿಸಿದ್ರ ಅಂತ ಹೇಳಿ ನೀವು ನಂಬ್ಕೊಂಡ್ ಬಂದೇನು? ನಾನು ಚಪ್ಪಲ್ ತಗೊಂಡ್ ನಾನ ಹೊಡ್ಕೋಬೇಕನ್ಸತೈತಿ. ಏಪ ಸಾಕ್ರು ಸಾಕ, ನಿಮ್ ಸಾಬ್ರ ಸಾಕ, ನಿಮ್ ಸವಾಸನ ಸಾಕ. ಮಗ ನನ್ಗೂ ಸಾಕ ಹೋಗಿದೆ ಕಣೋ. ಈಗ ಅನಿಸ್ತಾ ಇದೆ ನಮ್ಮಪ್ಪ ಹೇಳಿದ್ ಮತ್ ನಿಜ ಅಂತ. ಅವ್ರ ಮಾತು ಕೇಳ್ದೆ ತುಂಬಾನೇ ಬೇಜಾರ್ ಮಾಡ್ಬಿಟ್ಟೆ, ಟೈಮು ವೇಸ್ಟ್ ಮಾಡ್ಬಿಟ್ನೋ. ಏಪ ಹೀರೋ, ನೀ ಅಂತೂ ಆಡಿಷನ್ ಹೋಗಿ ಹೋಗಿ ನಿನ್ನ ಮೈಯಾಗಿನ ಎಲುಬೆಲ್ಲ ಸೌಂದಾವ, ಇವನು ತಲೆಯಾಗಿನ ಕೂದ್ ಹೊಂಟಾವ. ನಿಬ್ರು ನಮ್ಕೊಂಡು ನನ್ನ ಕೈಯನ್ ಗೆರೆ ಹೋಗಿದ್ರು. ಲೇ, ನಿನ್ ಕೈ ರೆಕ್ಕೆ ಸೇವೆಕ್ಕೆ ಕಾರಣನೇ ಬೇರೆ. ಮುಚ್ಕೊಂಡ್ ಮಾಡ್ಕೊಳ. ಈಗ ಏನ್ ವಿಚಾರ ಮಾಡಿರಿ ನೀವು? ಏನ್ ವಿಚಾರ ಮಾಡಿರಿ? ನಾನಿದ್ರು ಸತ್ರು ಫಿಲಂ ಇಂಡಸ್ಟ್ರಿನೇ, ಅದನ್ನ ಬಿಟ್ಟು ನನಗ್ ಬೇರೆ ಏನ್ ಗೊತ್ತಿಲ್ಲ. ಎದ್ದೇಳ್ರ ಸೋಂಬೇರಿಗಳ. ಗಂಟೆ 10 ಆಗಿದೆ, ಇನ್ನೂ ಬಿತ್ಕೊಂಡಿದ್ರ. ಎದ್ದೇಳ್ರ. ಏನೇ ಬೆಳಗ್ಗೆ ಬೆಳಗ್ಗೆ ಬ್ಯಾಚುಲರ್ ರೂಮ್ ಬಂದ್ಬಿಟ್ಟಿದ್ಯಾ? ಜನ ನೋಡಿದ್ರೆ ನನ್ ಶೀಲದ ಬಗ್ಗೆ ಅನುಮಾನ ಪಡ್ತಾರೆ. ಅದ್ ಸರಿ, ಏನ್ ವಿಷಯ? ಇದು ಬೇಕಿತ್ತು ನನ್ಗೆ. ಇನ್ನು ಗುಡ್ ನ್ಯೂಸ್ ಹೇಳೋಣ ಅಂತ ಬಂದ್ರೆ ಕಾಲ್ ಮಾಡಿ ಹೇಳ್ಬೋದಿತ್ತು. ಸರಿ, ಹಾಗಿದ್ರೆ ಇವಾಗ ಹೋಗ್ತೀನಿ, ಆಮೇಲೆ ಕಾಲ್ ಮಾಡೇ ಹೇಳ್ತೀನಿ. ನಿಹಾರಿಕಾ ನಿಂತ್ಕೊಳೆ. ಸ್ವಲ್ಪ ರಸಿಕತೆನೇ ಸಾರಿ
ಸುಮ್ನೆ ತಮಾಷೆ ಮಾಡಿದೆ. ಆಕ್ಚುಲಿ ನೀನ್ ಕೋಪ ಮಾಡ್ಕೊಂಡಾಗ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೀಯ. ನೀ ಬಾರಕ್ಕ, ಪಲಾವ್ ಬೆಂಕಿ. ನನ್ನ ಹೆಸರು ನಿಬಾರಕ ಅಲ್ಲ, ನಿಹಾರಿಕಾ. ಏನೇ ಅದು ಗುಡ್ ನ್ಯೂಸ್? ನಿನ್ನೆ ಒಬ್ರು ಪ್ರೊಡ್ಯೂಸರ್ ಸಿಕ್ಕಿದ್ರು, ನಿಮ್ ಬಗ್ಗೆ ಹೇಳಿದೀನಿ. ಅವ್ರಂದ್ರು ನೀವೊಂದು ಶಾರ್ಟ್ ಮೂವಿ ಮಾಡಿ ಕೊಡ್ಬೇಕಂತೆ. ಅವ್ರಿಗದಿಷ್ಟ ಆದ್ರೆ ಖಂಡಿತ ಪ್ರೊಡ್ಯೂಸ್ ಮಾಡ್ತಾರಂತೆ. ಶಾರ್ಟ್ ಮೂವಿ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಕಮ್ಮಿ ಆದ್ರೂ 1 ಲಕ್ಷ ಬೇಕು ನಿಹಾರಿಕಾ. ಎಲ್ಲಿಂದ ತರೋಣ? ಹೇಗಾದ್ರೂ ಅಡ್ಜಸ್ಟ್ ಮಾಡ್ರು. ಅದೇನಂತಾರಲ್ಲ, ತಿರ್ಕೊಂಡ್ ತಿನ್ನವನ ತಿರುಗಾಡಿ ಹೋಲಿ ಬಿಡು. ನಾನೊಂದ್ 20,000 ಅಡ್ಜಸ್ಟ್ ಮಾಡ್ತೀನಿ, ಮಿಕ್ಕಿದನ್ನ ನೀವ್ ನೋಡ್ಕೊಳ್ಳಿ. ಆಗಲ್ಲ ನಿಹಾರಿಕಾ, 1 ರೂಪಾಯಿ ಕೂಡ ಅಡ್ಜಸ್ಟ್ ಆಗಲ್ಲ. ಆಗುತ್ತೆ, ಖಂಡಿತ ಅಡ್ಜಸ್ಟ್ ಆಗುತ್ತೆ. ಆದ್ರೆ ಸ್ವಲ್ಪ ರಿಸ್ಕ್ ತಗೋಬೇಕು. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು ಮಮ್ಮ? ಹೋದ್ ವರ್ಷ ಏಪ್ರಿಲ್ 1 ನಮ್ ಪಕ್ಕದ ಮನೆ ಆಂಟಿಗೆ ನಿಮ್ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಗಿದೆ, ನಿರ್ಮಲಾ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಅಂತ ಹೇಳಿದ್ದೆ. ಆಂಟಿ ಲಬೋ ಲಬೋ ಅಂತ ಬಾಯ್ ಬಿಟ್ಕೊಂಡು ಎದ್ನೋ ಬಿದ್ನೋ ಅಂತ ನಿರ್ಮಲಾ ಹಾಸ್ಪಿಟ್ಲಿಗೆ ಓಡೋದ್ರು. ಅಲ್ಲಿಗೆ ಹೋದ್ಮೇಲೆ ಆಂಟಿ ಗೊತ್ತಾಯ್ತು ನಾವು ಏಪ್ರಿಲ್ ಫುಲ್ ಮಾಡಿರೋದು ಅಂತ. ಹಂಗಲ್ಲೋ ಮಮ್ಮ, ಈ ಏಪ್ರಿಲ್ 1ಗ ನಿಮ್ ಪಕ್ಕದ ಮನೆ ಆಂಟಿಗೆ ನಮ್ ಸಿಗೋ ₹1,00,000 ಏನ್ ಸಂಬಂಧ? ನಾಡಿದ್ದು ಏಪ್ರಿಲ್ 1 ಕಣ. ನಮ್ ಪಕ್ಕದ ಮನೆ ಆಂಟಿ ಒಂಥರ ಓಡಾಡೋ ಚಿನ್ನದ ಅಂಗಡಿ ಇದ್ದಂಗೆ. ಧೈರ್ಯ ಮಾಡಿ ಆಂಟಿ ಕುದ್ಗೆ ಕೈ ಹಾಕಿದ್ರೆ 1,00,000ಕ್ಕೂ ಮೇಲೆ ಸರ ಸಿಗುತ್ತೆ. ಯಪ್ಪ, ಚೈನ್ ಸ್ನಾಚಿಂಗ? ಏನೋ ಪ್ರಾಬ್ಲಮ್ ಇಲ್ಲ ಕಣೆ. ಕ್ಲಿಕ್ ಆದ್ರೆ ಚೈನ್ ಮಾರಿ ಶಾರ್ಟ್ ಮೂವಿ ಮಾಡೋದು. ಅಕಸ್ಮಾತ್ ತಗ್ಲಾಕೊಂಡ್ರೆ ಹೋದ್ ವರ್ಷದ ತರ ಈ ವರ್ಷನು ಏಪ್ರಿಲ್ ಫುಲ್ ಮಾಡ್ದಂತ ಎಸ್ಕೇಪ್ ಆಗೋದು. ಐಡಿಯಾ ಸೂಪರ್ ಆಗಿದೆ ಮಗ, ಆದ್ರೆ ಅಷ್ಟೊಂದು ಮೀಟರ್ ಇಲ್ಲ ಮಗ. ಇದ್ರಲ್ಲಿ ರಿಸ್ಕ್ ಇಲ್ಲ. ರಿಸ್ಕ್ ಇಲ್ಲ, 1 ಪೈಸೆ ರಿಸ್ಕ್ ಇಲ್ಲ. ನಂಗಂತೂ ಭಯ ಆಗುತ್ತೆ. ಇದ್ರಲ್ಲಿ ನೀನ್ ಇನ್ವಾಲ್ವ್ ಆಗದ್ ಬೇಡ ನಿಹಾರಿಕಾ. ರಮ್ಯ, ನೀನು ಫುಲ್ ಪೆಟ್ರೋಲ್ ತುಂಬಿರೋ ಬೈಕ್ ನ ರೆಡಿ ಮಾಡ್ಕೊ. ಮಧ್ಯಾಹ್ನ ಆಂಟಿ ಮಗನಿಗೆ ಊಟ ಕೊಟ್ಬರಕ್ ಹೋಗ್ತಾಳೆ. ಅವಾಗ ರಸ್ತೆ ನಿರ್ಜನ ಆಗಿರುತ್ತೆ. ರಮ್ಯ, ನೀನು ಗಾಡಿನ ಆಂಟಿ ಹತ್ರ ತಗೊಂಡೋಗು. ನಾನು ಆಂಟಿ ಕುತ್ಕೆ ಕೈ ಹಾಕಿ ಚೈನ್ ಹಾಕಿ ಇಟ್ಕೊಳ್ತೀನಿ. ಮನು, ನೀನ್ ದೂರದಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರು, ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ. ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗಿ ಕಳ್ಳನ್ ಮಕ್ಕಳ. ನೀ ಬಾರಕ. आप कुछ बड़ा खरीदने का सपना देख रहे हैं? 1xBet के साथ जीतकर इसे अभी पूरा करें। किसी भी खेल पर बैट लगाएं, पोकर या कसिनो में जीतें, साइबर स्पोर्ट पर बैट लगाएं या स्लॉट खेलें और आप अपनी इच्छा अनुसार कुछ भी खरीद सकते हैं। 1xBet की साइट पर जाएं और अपनी पहली जमा राशि पर 100% बोनस प्राप्त करें। ನಿಹಾರಿಕಾ, ಆಪರೇಷನ್ ಸಕ್ಸಸ್. ಅಯ್ಯೋ, ಕಳ್ಳರಾಗ್ಬಿಟ್ರಲ್ರು. ಕಳ್ಳನ್ ಕೊಟ್ರು 2 ಲಕ್ಷ ಗ್ಯಾರಂಟಿ. ಕಳ್ಳನ್ ಕೊಡ್ಬೇಕಂದ್ರೆ ನಿಂಗೆ ಕೊಡ್ಬೇಕು. ಮಗ, ತಗೋ ಚೈನ್ ಎತ್ಕೊಂಡು ರೂಮ್ ಹೋಗು. ನಾನು ಮನೆಗೆ ಹೋಗಿ ವಾತಾವರಣ ಹೆಂಗಿದೆ ಅಂತ ನೋಡ್ತೀನಿ.
ಇವಾಗ ಹುಡುಗರು ಮೈ ಬಾಕ್ಸ್ ದುಡಿಯಲ್ಲ, ಎಲ್ಲ ಶೋಕಿಗೆ ಬಿದ್ಬಿಟ್ಟಿದ್ದಾರೆ. ಅವ್ನು ನೋಡೋದಕ್ಕೆ ಸೇಮ್ ನಮ್ ಸಮರ್ಥಂದೇ ಹೈಟ್ ಪರ್ಸೆಂಟ್ ಇದ್ದ ಸರ್ ಹುಡ್ಗ. ಏನಾಯ್ತು? ಮಂಜುಳಾ ಮಗನಿಗೆ ಊಟ ಕೊಟ್ಬಿಟ್ಟು ಬರುವಾಗ ಯಾರೋ ಕೇಡಿಗಳು ಸರ ಕಿತ್ಕೊಂಡು ಹೋದ್ರಂತೆ. ಹೌದಕ್ಕ? ಹೌದು, ನಂದಿನ ಒರಿಜಿನಲ್ ಹಾಕೊಂಡ್ ಓಡಾಡ್ತಾ ಇದ್ದೆ. ಇವತ್ ನನ್ ಲಕ್ ಚೆನ್ನಾಗಿತ್ತು, ರೋಲ್ಡ್ ಗೋಲ್ಡ್ ಹಾಕೊಂಡಿದ್ದೆ. ಕಳ್ಳನ್ ಮಕ್ಳು ಅದನ್ನ ಚಿನ್ನ ಅಂತ ಕಿತ್ಕೊಂಡ್ ಹೋಗ್ಬಿಟ್ರು. ಪೊಲೀಸ್ ಕಂಪ್ಲೇಂಟ್ ಕೊಟ್ರ? ಈಗ ಹೋಗ್ತೀನಿ ಕೊಡೋದಕ್ಕೆ. ಏ ಅಕ್ಕ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡಬೇಡಿ ಅಕ್ಕ. ಏರಿಯಾದಲ್ಲಿ ನಿಮ್ಗೆಲ್ಲ ಒಂದ್ ಒಳ್ಳೆ ಹೆಸರಿದೆ. ಆಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ನಿಮ್ ಹತ್ರ ಇರೋದು ಗೋಲ್ಡ್ ಅಲ್ಲ, ರೋಲ್ಡ್ ಗೋಲ್ಡ್ ಅಂತ. ಆಮೇಲೆ ನಿಮ್ದೇ ಮರ್ಯಾದೆ ಹೋಗೋದು. ಹೌದಲ್ವಾ? ಸರಿ ಸರಿ, ನಾನೇನ್ ಕಂಪ್ಲೇಂಟ್ ಏನ್ ಕೊಡೋದಿಲ್ಲ. ಅವನು ಹೇಳೋದು ಸರಿನೇ. ಅಯ್ಯೋ, ನಾನ್ ಅವತ್ತೇ ಹೇಳ್ದೆ ನಮಗಿದೆಲ್ಲ ಬೇಡ ಅಂತ. ನನ್ ಮಾತ್ ಕೇಳಿದ್ರ ನೀವು? ಅಯ್ಯೋ ಪಾಪ. ಬೇಡ, ಇರಿಟೇಟ್ ಆಗುತ್ತೆ. ನೋಡೆ, ನಾವು ಸರಿಯಾಗಿ ಪ್ಲಾನ್ ಮಾಡಿದ್ವಿ, ಅದನ್ನ ಸರಿಯಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ವಿ. ಆದ್ರೆ ಆಂಟಿ ಲಕ್ ಚೆನ್ನಾಗಿತ್ತು, ನಮ್ ಲಕ್ ಚೆನ್ನಾಗಿರ್ಲಿಲ್ಲ ಅಷ್ಟೇ. ಅಂತ ಡೂಪ್ಲಿಕೇಟ್ ಚೈನ್ ಹಾಕೊಂಡ್ ಅಷ್ಟು ಬಿಲ್ಡಪ್ ನಿಮ್ಮ ಆಂಟಿದ್. ಆದ್ರೂ ಪ್ಲಾನ್ ಅನಾಹುತ ಮಾಡಿದ್ದೆ ಮಾಮ. ನೆಕ್ಸ್ಟ್ ಟೈಮ್ ಏನ ಮಾಡಿದ್ರೆ ಡೈರೆಕ್ಟ್ ಆಗಿ ಅಮೌಂಟ್ ಕೈಗೆ ಬರ್ಬೇಕು. ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ಮತ್ತೇನೋ ಮಾಮ? ಯಾರನ್ನಾದ್ರೂ ಕಿಡ್ನಾಪ್ ಮಾಡಿ ರ್ಯಾನ್ಸಮ್ ಕೇಳಿದ್ರೆ ಶಾರ್ಟ್ ಮೂವಿ ಏನು ದೊಡ್ಡ ಮೂವಿನೇ ಮಾಡ್ಬೋದು. ಒಳ್ಳೆ ಐಡಿಯಾ. ನೀವೇನ್ ಡೈರೆಕ್ಟರ್ ಆಗಕ್ ಬಂದಿದ್ದೀರಾ ಇಲ್ಲ ಡಕಾಯಿತರ ಆಗಕ್ ಬಂದಿದ್ದೀರಾ? ಈ ಆಟಕ್ ನಾನ್ ಬರಲ್ಲ. ಛೇ, ಮಾಡೋಣ ಅಂತೀರಾ? ಮಾಡೋಣ. ರಿಸ್ಕ್ ಪ್ರೂಫ್ ಆದ್ರೆ ಮಾಡೇ ಬಿಡೋಣ. ಸರಿಯಾಗಿ ಪ್ಲಾನ್ ಮಾಡೋಣ. ನನಗೋ ಮಾಮ ಪರಿಚಯ ಅದಾನ. ನಿಮ್ ಮಾವನ ಅವರು? ನಮ್ ಮಾಮ ಅಲ್ಲೋ, ಅವಂಗೆಲ್ಲಾರು ಮಾಮ ಮಾಮ ಅಂತಾರ. ಅವ್ನ್ ನಿಂಗೆ ಗೊತ್ತು? 2 ವರ್ಷದ ಹಿಂದೆ ನಾನು ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ದಾಗ ಇನ್ವಾಲ್ವ್ ಆಗಿದ್ದೆ. ಯಾವ್ದೋ ಒಂದು ದೊಡ್ಡ ಡೀಲ್ದಾಗ ಅವಂಗ ನನಗ ಪರಿಚಯ. ಓಹೋ, ಸೂಪರ್ ಫ್ಲಾಶ್ ಬ್ಯಾಕ್ ನಿಂದು. ನಿನ್ನ ಪರಿಚಯ ಆಗಿ 1 ವರ್ಷದ ಮೇಲೆ ಆಯ್ತಲ್ವಾ? ನಾನೇ ಸತಿ ನಾನೇ ಸಾವಿತ್ರಿ ಸೀರಿಯಲ್ ಸೆಟ್ ಶೂಟಿಂಗ್ ಟೈಮ್ ಆದಾಗಲ್ಲ. 2 is ಕಂಪನಿ, 3 is ಕ್ರೌಡ್ ಅಂತಾರೆ. ನಾವು 3 ಜನ ಮಾಡೋಣ. ಏ ಮಾಮ, ಪ್ರತಿ ಸಲ ನೀ ಹೆಂಗ್ ಹೇಳ್ತಿ ಹಂಗ ಪ್ಲಾನ್ ಮಾಡೈತೆ. ಈ ಸರ ನಾ ಹೇಳ್ದಂಗ್ ಮಾಡ. ಆ ಮಾಮಂದ ಇಂತ ಕೆಲ್ಸದಾಗ ಬಾಳ್ ತಿಳಿ ಓಡ್ತೈತಿ. ಅನಾಹುತದ ನಾವ ಅವನು ಈ ಗ್ರೂಪ್ ದಾಗ ಸೇರ್ಸ್ಕೋರು, ಚಲೋ ಆಗ್ತೈತಿ. ಮಗ ರಮ್ಮಿ ಮತ್ ಕೇಳಣ್ವು, ನಾಲೆಜ್ ಇಸ್ ಪವರ್. ಏನೋ ಪ್ರಾಬ್ಲಮ್ ಇಲ್ಲ ತಾನೆ? ಏ ಮಾಮ ಮತ್ ನಾ ಎಕ್ದಮ್ ಕ್ಲೋಸ್ ಚಡ್ಡಿ ದೋಸ್ತಿದ್ದಂಗ. ನೋ ಪ್ರಾಬ್ಲಮ್, ನೋ ಟೆನ್ಷನ್. ಸರಿ, ಹಾಗಾದ್ರೆ ಎಸ್.
ಮಾಮ ನಮಗ್ ಗೊತ್ತಿದ್ರೆ ಮತ್ ನಾವ್ಯಾಕೆ ಇಲ್ಲಾಕ್ ಬರ್ತಿತ್ತು ನೀ ಹೇಳ. ಅಪ್ಪ ರಿಚ್ ಆಗಿರ್ಬೇಕು, ಒಬ್ನೇ ಮಗ ಅಥವಾ ಮಗಳಿರ್ಬೇಕು, ಅವಾಗ್ಲೇ ಕಗೋದು. ಯಾರಾದ್ರೂ ಪೊಲಿಟಿಷಿಯನ್ಸ್ ಅಥವಾ ಗೌರ್ಮೆಂಟ್ ಅಫಿಷಿಯಲ್ ಮಕ್ಕಳನ್ನ ಟಾರ್ಗೆಟ್ ಮಾಡಿದ್ರೆ ಅದರ ಜಾಸ್ತಿ. ಹಾಗಾದ್ರೆ ಯಾರಾದ್ರೂ ಪರಿಚಯ ಇರೋರ್ನ ಟಾರ್ಗೆಟ್ ಮಾಡಿದ್ರೆ ಪೊಲೀಸ್ ಅವರು ಫಸ್ಟ್ ಫ್ಯಾಮಿಲಿ ಸರ್ಕಲ್ ಮೇಲೆ, ಆಮೇಲೆ ಫ್ರೆಂಡ್ ಸರ್ಕಲ್, ರಿಲೇಷನ್ಸ್ ಅವ್ರ ಮೇಲೆ ಡೌಟ್ ಬರುತ್ತೆ. ಅದನ್ನು ರಿಸ್ಕೆ. ಹಾಗಾದ್ರೆ ರ್ಯಾಂಡಮ್ ಆಗಿ ಒಂದೆರಡು ದಿವಸ ಯಾರನ್ನಾದ್ರೂ ಫಾಲೋ ಮಾಡಿ ಕಿಡ್ನಾಪ್ ಮಾಡಿದ್ರೆ? ಏ ಮಾಮ ಅದು ರಿಸ್ಕ್ ಐತಿ. ಯಾಕಪ್ಪ ಅಂದ್ರೆ ನಾವು ಗಡ್ಬಡ್ದಾಗ ಪಟಕ್ನ ಯಾರಿಗಾರಿ ಕಿಡ್ನಾಪ್ ಮಾಡಿದ್ವು, ಆದ್ರೂ ಅವ್ರಿಗೆ ರೊಕ್ಕದ ಅಡ್ಜಸ್ಟ್ಮೆಂಟ್ ಆಗ್ಲಿಲ್ಲ. ಅಕಸ್ಮಾತ್ ಅವ್ರಿಗೆ ಅಂಜಿಕೆ ಇಲ್ಲದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ? ಹಾಗಾದ್ರೆ ಏನೋ ಮಾಡೋದು? ಯೋಚನೆ ಮಾಡೋಣ. ಪರಿಚಯ ಇದ್ರೆ ಇನ್ನೂ ಒಳ್ಳೇದು. ಅವ್ರ ಫೈನಾನ್ಷಿಯಲ್ ಸಿಚುವೇಶನ್ಸ್ ಗೊತ್ತಿದ್ರೆ ಸೂಪರ್. ಅವ್ರ ಆಕ್ಟಿವಿಟೀಸ್ ನ ಇನ್ನೊತ್ತರಿಂದ ನೋಡುವಂತ ಅವಕಾಶ ನಮ್ಗಾದ್ರೆ ಮುಂದಿನ ಗೇಮ್ ಪ್ಲಾನ್ ಮಾಡಕ್ ಸುಲಭ ಆಗುತ್ತೆ. ನೆಕ್ಸ್ಟ್ ನಾವು ಹೇಗ್ ಮೂವ್ ಆಗ್ಬೇಕು ಅನ್ನೋದು ಗೊತ್ತಾಗತ್ತೆ. ಆದ್ರೆ ಅಂತವ್ರು ಹೆಂಗ್ರೋ ಹುಡ್ಕೋದು? ನೀವು ಸೆಕೆಂಡ್ ಲೀಡ್ ಆಗಿ ಸೆಲೆಕ್ಟ್ ಆಗಿದ್ದೀರಾ. ನಾಡಿದ್ದಿಂದ ಶೂಟಿಂಗ್ ಇದೆ. ನಾನು ವಾಟ್ಸಪ್ ಅಲ್ಲಿ ಲೊಕೇಶನ್ ಸೆಂಡ್ ಮಾಡ್ತೀನಿ. ಸರಿ ಸರ್, ನಂಗೆ ಸ್ವಲ್ಪ ಪರ್ಸನಲ್ ಕೆಲಸ ಇದೆ. ಓ ಹೌದಾ, ನಾನು ಡೈರೆಕ್ಟರ್ಗೆ ಇನ್ಫಾರ್ಮ್ ಮಾಡ್ತೀನಿ ಬಿಡಿ. ಥ್ಯಾಂಕ್ ಯು.
हे भाई, मुझे बस एक ही चीज याद है कि कल हम जीते थे और उसके बाद कुछ याद नहीं रहा और ऐसा लग रहा है कि मेरी पीठ जल रही है। क्या डा? हे, क्या हुआ भाइयों? मजाक कर रहे हो क्या? यो देखो आज का मैच कैसा होगा। हम बहुत सारा पैसा लगाएंगे। बस बहुत हुआ, अब मेरी पीठ के पीछे जगह नहीं है। ಮನೆಗೆ ಯಾಕೆ ಬರಕ್ ಹೋದೆ? ನಾನು ಕಾಲ್ ಮಾಡಿದೆ, ನೀನೇ ರಿಸೀವ್ ಮಾಡಿಲ್ಲ. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಏನದು? ನಾವು ಪ್ಲಾನ್ ಮಾಡ್ದಂಗೆ ಮನು ತಂಗಿ ಕಾವ್ಯನ ಕಿಡ್ನಾಪ್ ಮಾಡಿದೀವಿ. ಆದ್ರೆ ಅವಳನ್ನ ನೋಡ್ಕೊಳಕ್ ಒಬ್ರು ಬೇಕು. ನೀನ್ ಬರ್ತೀಯ ಪ್ಲೀಸ್? ನಾನು ಅವತ್ತೇ ಹೇಳ್ದೆ ಈ ಆಟಕ್ಕೆ ನಾನ್ ಬರಲ್ಲ ಅಂತ. ಒಂದ್ ನಿಮಿಷ, ನೀನನ್ನ ಮದ್ವೆ ಆಗೋ ಹಾಗಿದ್ರೆ ನಾನ್ ನಿನ್ ಜೊತೆ ಬರ್ತೀನಿ. ನಿಹಾರಿಕಾ, ನನಗೂ ನಿನ್ ಮೇಲೆ ಪ್ರೀತಿ ಇದೆ. ಆದ್ರೆ ನನ್ನ ಪರಿಸ್ಥಿತಿ, ನಾನು ಒಂದ್ ವೇಳೆ ದೊಡ್ಡ ಸ್ಟಾರ್ ಆಗಿದ್ರೆ ಖಂಡಿತ ನಿನ್ನ ಮದ್ವೆ ಆಗ್ತಿದ್ದೆ. ಆದ್ರೆ ಈ ಸ್ಥಿತಿಯಲ್ಲಿ ನಿನ್ನ ಮದ್ವೆ ಆದ್ರೆ ನಿನ್ನ ಬಾಳ್ ಹಾಳು ಮಾಡ್ದಂಗ ಆಗುತ್ತೆ ನಿಹಾರಿಕಾ. ನೀನ್ ಸ್ಟಾರ್ ಆಗು ಆಗದೆ ಇರು, ಬೇಕಾದ್ರೆ ಒಂದು ಹೊತ್ತೇ ಊಟ ಹಾಕು, ನನಗ್ ಸಾಕದು. ಆದ್ರೆ ನಾನ್ ನಿನ್ ಜೊತೆ ಇರ್ಬೇಕು ಅಷ್ಟೇ. ಲೈಫಲ್ಲಿ ಏನೇ ಬಂದ್ರು ಇಬ್ರು ಸೇರಿ ಫೈಟ್ ಮಾಡೋಣ. ಶುಭಯೋಗಿನಿಯೇ ಮಾತನಾಡದೆ ಮಾತನಾಡುವ ಮನೋಹರಿ ನನ್ನ ಮನೋಹರಿ ಕನಸಲ್ಲಿ ಕಾಡುವ ಮರನಾರಿ ಮನೋಹರಿ ನನ್ನ ಮನೋಹರಿ ಜಗವೆಲ್ಲ ಜಯಿಸುವ ಜ್ಯೋತಿ ಸಿರಿ ಉಪಾಯ ಗೊತ್ತಿಲ್ಲದ ಬಡಪಾಯಿ ನಾನು ಖಾಲಿ ನಾನು ಬರೆದು ಬಂದ ಕವಿತೆಯು ನೀನು ಭಾವಗಳ ಉತ್ಸವದಲ್ಲಿ ಬೆಚ್ಚನೆಯ ಉಸಿರುನಿ ಮನೋಹರಿ ನನ್ನ ಮನೋಹರಿ ಕನಸಲ್ಲಿ ಕಾಡುವ ಮರನಾರಿ ಮನೋಹರಿ ನನ್ನ ಮನೋಹರಿ ಜಗವೆಲ್ಲ ಜಯಿಸುವ ಜ್ಯೋತಿ ಸಿರಿ ಜೊತೆಯಾಗಿ ಹಿತವಾಗಿ ಸಾಗೋಣವೇ ಪ್ರೇಮ ತೀರ ಸೇರೋಣವೇ ಓಲಿ ನೀನು ದ್ರವಿಸಿ ಹೋದ ಓರಿ ನಾನು ಭಾವಗಳ ಬೀಸಣಿಗೆ ತಂಪಾದ ಗಾಳಿ ನೀನು ಮನೋಹರ ನನ್ನ ಮನೋಹರ ಎಲ್ಲೆಲ್ಲೂ ಕಾಡುವ ಚಿತ್ತಾಚೋರ
ಏನ್ ನಿನ್ ಹೆಸರು? ನಿಹಾರಿಕಾ ಅಂತ ಅಂಕಲ್. ಅಂಕಲ್ ಅಂತ ಕರಿಬೇಡ. ಐ ಆಮ್ ಜಸ್ಟ್ 28. ಹೌದಾ? ಹಾಗಾದ್ರೆ ನಾನಿನ್ನು ಹುಟ್ಟೇ ಇಲ್ಲ. ಏ ತಮಾಷೆ ಬೇಡ. ಯಾರು ಶುರು ಮಾಡಿದ್ದು? ಅದೆಲ್ಲ ಹಾಳಾಗೋಗ್ಲಿ. ಕರೀನಾ ಕಪೂರ್, ಸೈಫ್ ಅಲಿ ಖಾನ್ಗೆ ಇಬ್ಬರಿಗೂ ಏಜ್ ಡಿಫ್ರೆನ್ಸ್ 20 ವರ್ಷ. ಅದಕ್ಕೇನೀಗ? ನಮ್ಮ ಅಣ್ಣ ಒಬ್ರಿದ್ರು, ಮದ್ವೆ ವಯಸ್ಸಿನ ಮಗ ಇದ್ರು. ರಾಧಾ ಅಂತ ಇನ್ನೊಂದು ಹುಡುಗಿನ ಮದ್ವೆ ಆದ್ರು. ನಮ್ಮ ಮನೆ ಪಕ್ಕ ಒಂದ್ ತಾತ ಇತ್ತು. ತಾತನ್ಗೆ ಕುದುರೆ ಸವಾರಿ ಮಾಡ್ಬೇಕು ಅಂತ ತೆವಲು. ಒಂದಿನ ತಾತ ಸವಾರಿ ಮಾಡ್ಲೇಬೇಕು ಅಂತ ಕುದುರೆ ಹತ್ತೇ ಬಿಟ್ಟ. ಕುದುರೆ 2 ಕಾಲ್ ಮೇಲಕ್ಕೆ ಎತ್ಕೊಂಡು ತಾತ ಶಿವ ಶಿವ ಅಂತ ಮೇಲಕ್ಕೆ ಹೊಂಟೋದ. ನನಗೆ ತಮಾಷೆನಾ? ಅಯ್ಯೋ, ಕಾವ್ಯಂಗ್ ಊಟ ಕೊಡೋದು ಮರ್ತೋದೆ. ಕಿರ್ಚಿದ್ರು ಯಾರಿಗೂ ಕೇಳಿಸಲ್ಲ. ಮೇಲೆ ಹುಡುಗರಿದ್ದಾರೆ. 1-2 ದಿನ ಕೋಆಪರೇಟ್ ಮಾಡು, ನಾವೇ ನಿನ್ನ ಸೇಫ್ ಆಗಿ ಬಿಟ್ಬಿಡ್ತೀವಿ. ತಗೋ, ಊಟ ಮಾಡು. ತಿನ್ನು. ಹಲೋ, ಯಾರು? ನಾವ್ ಯಾರು ಏನು ಅಂತ ಬೇಡ, ನಾವ್ ಹೇಳ್ದಷ್ಟು ಕೇಳು. ನಿಮ್ ಮಗಳು ಕಾವ್ಯನ ಕಿಡ್ನಾಪ್ ಮಾಡಿದೀವಿ. 1 ಕೋಟಿ ಅರೇಂಜ್ ಮಾಡ್ಕೊ. ನಾಳೆ ಮಧ್ಯಾಹ್ನ ಕಾಲ್ ಮಾಡಿ ಹೇಳ್ತೀವಿ ಎಲ್ಲಿಗೆ ಹಣ ತರಬೇಕು ಅಂತ. ತುಳಸಿ, 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 ಕಾವ್ಯ ಎಲ್ಲಿ? ಕಾವ್ಯ ಕಾಲೇಜ್ಗೆ ಹೋದ್ಲಲ್ಲ. ಯಾಕ್ರಿ? ತಾಯಿ, ನೀವು ಪ್ರತಿ ಶುಕ್ರವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ದರ್ಶನ ಮಾಡಿ, ಎಲ್ಲ ಒಳ್ಳೇದಾಗತ್ತೆ. ಇಲ್ಲಿಗೆ ನೇರ ಪ್ರಸಾರದ ಕಾರ್ಯಕ್ರಮ ಮುಗೀತು. ಮತ್ತೆ ನಾಳೆ ಭೇಟಿ ಮಾಡೋಣ. ನಮಸ್ಕಾರ. ಓಹ್, ನಂಗೆ ಗೊತ್ತಿತ್ ಕಣೋ ನೀ ಬಂದೇ ಬರ್ತೀಯ ಅಂತ. ನಿನಗೆ ಗೊತ್ತೋ? ಅಲ್ಲ, ಅದು ಇವತ್ತಿನ ರಾಶಿ ಫಲದಲ್ಲಿ ಹಳೆಯ ಸ್ನೇಹಿತನ ಭೇಟಿ ಅಂತ ಇದೆ ಕಣೋ. ನೀನ್ ತಲೆ ಬುಳ್ಳೆ, ನಿನ್ ಮಿಸ್ ಕಾಲ್ ನೋಡಿರ್ತೀಯ ಅಷ್ಟೇ. ನಿನ್ನ ಹತ್ರ ನಾನು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ಹೊರಗಡೆ ಬಾ. ಇಲ್ಲೇ ಕೂತ್ಕೊಂಡು ಮಾತಾಡೋ, ಪರವಾಗಿಲ್ಲ. ಇಲ್ಲ ಆಗಲ್ಲ, ಹೊರಗಡೆ ಬಾ. ಸರಿ ತಡಿ, ಬಂದೆ. ಬಂದೆ ಇರೋ. ಸಿಚುವೇಶನ್ ಸೀರಿಯಸ್ ಆಗಿದೆ. ನೀ ನೋಡಿದ್ರೆ ಕಂಪ್ಲೇಂಟ್ ಮಾಡೋದ್ ಬೇಡ ಅಂತಿದೆಯಲ್ಲ. ಹೆಣ್ಮಗಳು ಕಣೋ, ಕಂಪ್ಲೇಂಟ್ ಅಂತ ಆದ್ರೆ ಮೀಡಿಯಾದಲ್ಲೆಲ್ಲ ಸುದ್ದಿ ಬಂದು ಅವಳ ಪ್ರಾಣಕ್ಕೆ ಅಪಾಯ. ನಿಂಗ್ ಶತ್ರುಗಳು ಯಾರಾದ್ರೂ ಇದ್ದಾರ? ನನಗ್ ಶತ್ರುಗಳು ಯಾರಿಲ್ಲ, ಆದ್ರೆ ಬಿಸ್ನೆಸ್ ಅಂದ್ಮೇಲೆ ದಿನಕ್ಕೊಬ್ರು ಹೊಸ ಶತ್ರುಗಳು ಹುಟ್ಕೋತಾನೆ ಇರ್ತಾರೆ. ಸರಿ, ನೀನ್ ಕಾವ್ಯ ನಂಬರ್ ಕೊಡು, ಅವಳ ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ತೀನಿ. ಏನಾದ್ರೂ ಕ್ಲೂ ಸಿಕ್ಬೋದು. ಅವಳ ಹತ್ರ ಮೊಬೈಲೇ ಇಲ್ಲ ಕಣೋ. ಈ ಕಾಲದಲ್ಲಿ ಮೊಬೈಲ್ ಇಲ್ಲದೆ ಯಾರಿರ್ತಾರೋ? ಅಲ್ಲ ಚಿರು, ಮಕ್ಕಳಿಗೆ ಮೊಬೈಲ್ ಕೊಡ್ಸಿದ್ರೆ ಹಾಳಾಗ್ತಾರೆ ಅಂತ ಕೊಡ್ಸಿಲ್ಲ. ಛೇ, ನೀನ್ ಮೊಬೈಲ್ ಕೊಡ್ಸ್ತಾ ಇದ್ದಕ್ಕೆ ಈಗ ನಮ್ ಇನ್ವೆಸ್ಟಿಗೇಷನ್ ಹಾಳಾಗ್ತಿದೆ. ಸರಿ, ಈಗ ಅವಳನ್ನ ಕಂಡುಹಿಡಿಯೋದಕ್ಕೆ ಏನಾದ್ರೂ ಮಾಡ್ಬೋದಲ್ವಾ? ಅವ್ರು ನಿನ್ಗೊಂದು ನಂಬರ್ ಇಂದ ಫೋನ್ ಮಾಡ್ದಲ್ಲ, ಆ ನಂಬರ್ ಕೊಡು, ಅದರಿಂದ ಅವ್ರನ್ನ ಟ್ಯಾಪ್ ಮಾಡ್ತೀನಿ. ಆಯ್ತು, ಅದೇನ್ ಮಾಡ್ತೀಯೋ ಬೇಗ ಮಾಡು.
ತಾಯಿ. ಡೊನೇಷನ್ ಎಲ್ಲ ಕೊಡಕ್ ಆಗಲ್ಲ ಹೋಗಪ್ಪ. ತಾಯಿ, ಚಂದ ವಸೂಲಿ ಮಾಡಕ್ ಬಂದಿಲ್ಲ, ನಾನೊಬ್ಬ ಹ್ಯಾಕರ್. ಯಾರೇ ಹ್ಯಾಕರ್ ಬಂದಿದಾರಂತೆ. ಕಳಿಸು ಮೇಲಕ್ಕೆ. ನಮಸ್ಕಾರ ಸರ್. ಇವನ್ ಯಾರು ಗುರು? ಹ್ಯಾಕರ? ಬೆಕ್ಕರ್ ತರ ಇದ್ದಾನೆ. ಬರ ಕೂತ್ಕೋ. ಸರ್, ಈ ನಂಬರ್ನ ಟ್ರ್ಯಾಕ್ ಮಾಡಕ್ ಆಗೋದಿಲ್ಲ. ಯಾಕೆ? ಸೊ ಈ ತರ ಕಾಲ್ ಮಾಡಿದಾಗ ನಮ್ಗೆ ಲೊಕೇಶನ್ ಏನು ಟ್ರ್ಯಾಕ್ ಮಾಡೋದಕ್ಕೆ ಬರೋದಿಲ್ಲ, ಹಂಗಾಗಿ ಈ ನಂಬರ್ ಟ್ರ್ಯಾಕ್ ಆಗಲ್ಲ. ಹಾಗಾದ್ರೆ ಏನು ಮಾಡಕ್ಕಾಗಲ್ಲ ಅಂದ್ರೆ ನನ್ ಮಗಳನ್ನ ದುಡ್ಡು ಕೊಟ್ಟೆ ಬಿಡಿಸ್ಕೊಂಡ್ ಬರ್ಬೇಕಾಗತ್ತೇನೋ? ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟು ಬಿಡ್ಸಕ್ ನಾನು ಒಪ್ಪದೇ ಇಲ್ಲ. ಮಗ, ನಮ್ಮಪ್ಪ ಪೊಲೀಸ್ ಹತ್ರ ಹೋಗಿ ಫೋನ್ ಟ್ಯಾಪ್ ಮಾಡ್ಕೊಂಡು ಹಿಡಿದ್ರೆ ಏನೋ ಮಾಡೋದು. ಫೋನ್ ಟ್ಯಾಪ್ ಮಾಡಕ್ಕೆ ಆಗಲ್ಲ ಬಿಡ. ಮಾಮ, ನಿಮ್ಮಪ್ಪ ರೊಕ್ಕನ ಕೊಡ್ಲಿಲ್ಲ ಅಂದ್ರೆ ಹೆಂಗೋ? ದುಡ್ಡು ಕೊಡದೆ ನನ್ನ ಕಾವ್ಯನ ಬಿಡೋದೇ ಇಲ್ಲ. ಮನು, ನಿನ್ ಮನೆಗೆ ಹೋಗಿ ಏನ್ ನಡೀತದೆ ಅಂತ ಅಪ್ಡೇಟ್ ಮಾಡು. ಹಲೋ ಸೀಟ್. ಹಲೋ, ಅಪಾಲಜಿ ಮಾವ. ನಿನ್ ಸೆಲ್ಲಿಗೆ ನಾನು ಒಂದು ಫೋಟೋ ಕಳಿಸಿದ್ದೀನಿ. ಅದನ್ನ ನೋಡ್ಬಿಟ್ಟು ಆ ಹುಡುಗಿಗೆ ನೀನ್ ಎಷ್ಟು ಕೊಡ್ತೀಯ ಅಂತ ಹೇಳು. ಟೀಕೆ. ಸರಿ, ಆಯ್ತು, ಸರಿ. ಮಾಮ, ಮತ್ತೊಂದ್ಸಲ ಕಾಲ್ ಮಾಡ್ಲೇನ? ಬೇಡ, ಅವರಿಗೆ ಮತ್ತೆ ಕಾಲ್ ಬರ್ಲಿಲ್ಲ ಅಂದ್ರೆ ಟೆನ್ಷನ್ ಆಗುತ್ತೆ. ಅವ್ರ ಅಪ್ಪನ್ಗೂ ಲಿಕ್ವಿಡ್ ಕ್ಯಾಶ್ ಅರೇಂಜ್ ಮಾಡಕ್ಕೆ ಟೈಮ್ ಬೇಕಾಗುತ್ತೆ. ಮಾಮ, ನಾನ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಮನುಗಳ ತಂಗಿ ಅಡ್ಡಿ ಇಲ್ಲ ಮಮ್ಮ, ಕೀಚದಾಳ. ನಾನ ಆಕಿನ ಮದ್ವಿ ಮಾಡ್ಕೊಂಡ್ರೆ ಹೆಂಗ? ಮದ್ವೆನಾ? ನೀನ್ ಎರಡೂ ಕಣ್ ಕೊಡ್ತೀನಂದ್ರು ಅವ್ರಪ್ಪ ನಿಂಗೆ ಹೇಳ್ಕೊಡಲ್ಲ. ಏಪಾ, ಅವರಪ್ಪ ಏನು ಕೊಡುದು ಬೇಡ. ನಾನ ಆಕಿನ ಹಿಂದ್ ಬಿದ್ದು ಲವ್ ಗಿವ್ ಮಾಡಿ ಆಕಿನ ಮದ್ವಿ ಮಾಡ್ಕೊಂಡ್ರೆ? ಲೇ, ಫ್ರೆಂಡ್ ತಂಗಿ ಮೇಲೆ ಕಣ್ಣು ಹಾಕೋದ್ ತಪ್ಪ. ಫ್ರೆಂಡ್ ಹಿಂತಿ ಮೇಲೆ ಕಣ್ಣು ಹಾಕೋದ್ ತಪ್ಪ, ಫ್ರೆಂಡ್ ತಂಗಿ ಮೇಲೆ ಕಣ್ಣು ಹಾಕೋದ್ ತಪ್ಪ ಅಲ್ಲ. ಬ್ರೋ ಹೋಗಿ ಭಾವ ಆಗ್ತಾನ ಅಷ್ಟ. ಲೋಫರ್. ಏ, ನಾ ಲೋಪರ್ ಅಲ್ಲ, ಲಪ್ಪಂಗ. ಏಯ್, ಮುಚ್ಕೊಂಡ್ ನಡಿ. ಮನು, ನಿನ್ ತಂಗಿ ಏನಾದ ಲವ್ ಮಾಡ್ತಿದ್ಲ? ಇಲ್ಲ ಅಂಕಲ್. ಮತ್ತೆ ಪೋಲಿ ಹುಡುಗರ ಕಾಟ ಏನಾದ್ರು ಇತ್ತ ಅವಳಿಗೆ? ಇಲ್ಲ ಅಂಕಲ್, ಆತರ ಏನಿಲ್ಲ. ಇವರಿಬ್ರು ಯಾಕೋ ಕಳ್ಳರು ತರ ಕಾಣ್ತಾ ಇದಾರಲ್ಲ? ಸಾರ್, ನಮ್ ಫ್ರೆಂಡ್ ತಂಗಿ ನಮಗೂ ತಂಗಿ ಸರ್. ಮನುಗೆ ಎಷ್ಟು ನೋವಾಗುತ್ತೋ ನಮಗೂ ಅಷ್ಟೇ ನೋವಾಗುತ್ತೆ. ಓ ಸರ್, ಏನು ಮಾತಾಡ್ತೀರಿ? ನಮ್ದು ಹೊಸನ್ ತಂಗಿ ಅಂದ್ರೆ ನಮಗೂ ತಂಗಿನ. ಬಾಯ ಹುಳ ಬಿತ್ ಸತ್ತೀರಿ. ಅದೇನು ನಿಮ್ದ ಇನ್ಸೂರೆನ್ಸ್ ಅಂತ ಏನೋ ಐತಲ್ರಿ? ಅದ ಇನ್ವೆಸ್ಟಿಗೇಷನ್. ಅದಕ್ಕೆ ಹೆಲ್ಪ್ ಮಾಡಕ್ ಬಂದವ್ರ ನಾವು. ಒಂದ್ ಮುಂಜಾನೆ ಕಾಲ್ ಮಾಡತ್ತು, ರಿಸೀವ್ ಮಾಡ್ಲಿಲ್ಲ. ಅದಕ್ಕೆ ನಾವು ಬಂದು ಚಿರು, ಇವ್ರನ್ನೆಲ್ಲ ವಿಚಾರಣೆ ಮಾಡಿ ಏನು ಉಪಯೋಗ ಇಲ್ಲ ಕಣ. ಮನೋ, ಕಳ್ಸೋ ಇವ್ರನ್ನ. ಸ್ಪೀಕರ್ ಲಾಕ್. ಜಗನ್ಮೋಹನ್, ಏನು ನಮ್ಮನ್ನ ಹಿಡಿಯಕ್ಕೆ ಅರೆ ಬರೆ ಇನ್ಸ್ಪೆಕ್ಟರ್ ಬಂದಿಯಾನಾ? ಏನು ಫೋನ್ ಟ್ಯಾಪ್ ಮಾಡ್ತೀಯಾನಾ? ಏನಂತೆ? ಹಾಕ್ಲಿಲ್ವಂತ? ಮುಂದೆ ಏನ್ ಮಾಡ್ಬೇಕಂತ? ಜ್ಯೋತಿಷನ್ ಕೇಳು, ಯಾವ್ದಾದ್ರು ಹೋಮ ಏನನ್ನ ಮಾಡ್ಬೇಕಾ ಅಂತ. ಏಯ್ ಮಗನೇ, ನನ್ ಕೈಗೆ ಸಿಕ್ಕೇ ಕಣ ನೀನು. ಆವಾಗ ತೋರಿಸ್ತೀನಿ ನಾನು ಯಾರು ಅಂತ. ನನ್ನ ಹಿಡಿದ್ರೆ ತಾನೇ ನೀನ್ ತೋರ್ಸೋದು. ಈಗ ನಾನ್ ನಿನಗೇನೋ ತೋರಿಸ್ಬೇಕು. ಸ್ವಲ್ಪ ಹೊರಗಡೆ ಹೋಗಿ ನೋಡ್ತೀಯಾ? ಮನು, ಆಚೆ ಹೋಗಿ ನೋಡು. ನಾನು ಇಲ್ಲೇ ಇದ್ಕೊಂಡೆ ಆ ಇನ್ಸ್ಪೆಕ್ಟರ್ಗೆ ಅವ್ರ ಅಪ್ಪಗ ಬಾಳಿಕಾಯಿ ತಿನ್ಸತ್ತಿಲ್ಲ. ಬೆಂಕಿಲ್ಲ ನಾವು. ಮತ್ತೊಂದು ಮಾತು. ಏನು ಹೇಳು? ನಮಗ ಮುಂದೊಂದಿನ ಸಿನಿಮಾದಾಗ ಚಾನ್ಸ್ ಸಿಕ್ಕರು ಈ ಕಿಡ್ನಾಪ್ ದಂಧೆ ಮಸ್ತ್ ಐತಿ. ನನ್ನ ಮಗನೇ, ಮುಂದೊಂದ್ ದಿನ ಇದನ್ನ ಪಾರ್ಟ್ ಟೈಮ್ ಜಾಬ್ ಮಾಡ್ಕೋತೀರಿ. ನಾನು ಮುಚ್ಕೊಂಡಿರಪ್ಪ. ರಾತ್ರಿ ಒಂದು ಕೊಪ್ಪನೆ ಹೋಗೋದಕ್ಕೆ ಎತ್ಕೊಂತ ನೀನು ಕಿಡ್ನಾಪ್ನ ಪಾರ್ಟ್ ಟೈಮ್ ಜಾಬ್ ತರ ಮಾಡ್ಕೋತೀಯ. ಬಾ
ಬ್ಯಾಗ್ ತೆಗೆದು ನೋಡು. ತೆಗಿಯೋ, ಬ್ಯಾಗ್ ತೆಗಿಯೋ. ನೋಡಿದ್ಯಾ, ನಿಮ್ ಮಗಳು ಹಾಕೊಂಡಿರೋ ಬಟ್ಟೆ ನಿಮ್ ಕೈಯಲ್ಲಿದೆ. ಹಾಗಾದ್ರೆ ನಿಮ್ ಮಗಳ ಮೈ ಮೇಲೆ ಏನೂ ಇಲ್ಲ. ಅದನ್ನ ವಿಡಿಯೋ ಮಾಡಿ ವೈರಲ್ ಮಾಡಿದ್ರೆ ಏನಾಗತ್ತೆ ಅಂತ ಗೊತ್ತು ತಾನೆ? ನನಗೆ ದುಡ್ಡು ಇಮಿಡಿಯೇಟ್ ಆಗಿ ಸೆಟ್ಲ್ ಮಾಡಬೇಕು. ನೀನ್ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಅದೇ ಆಗೋದು. ಹೇ, ಅವರೆಲ್ಲ ಆಟ ಆಡ್ತಾವ್ರು. ಭಯ ಬೀಳ್ಸಕ್ಕೆ ಅಂತಾನೆ ಹೇಳ್ದೆ. ಏನು ಭಯ ಪಡಿಸೋದು? ಬೆತ್ತಲೆ ವಿಡಿಯೋ ಮಾಡ್ತೀನಿ ಅಂತ ಭಯ ಪಡಿಸೋದ? ಮನೇಲಿ ನಮ್ಮಪ್ಪ ನಮ್ಮಮ್ಮ ಪರಿಸ್ಥಿತಿ ನಂಗೆ ನೋಡಕ್ ಆಗ್ತಾ ಇಲ್ಲ. ಬೇಡ ಇದಾರಿ ನಮ್ಗೆ, ನಾನು ಬಿಟ್ಬಿಡ್ತೀನಿ ಕಾವ್ಯನ. ಹೇಯ್ ಬೇಡ ಕಣ, ಅವ್ರೇನೋ ಆತರದಲ್ಲಿ ಈ ತರ ಮಾಡಿದ್ದಾರೆ. ಇನ್ ಮುಂದೆ ಆ ತರ ಆಗ್ದಿರೋ ತರ ನಾನ್ ನೋಡ್ಕೋತೀನಿ. ಯಾರೇ ನೋಡ್ಕೊಳ್ಳೋದ್ ಬೇಡ್ರು, ನಾವ್ ತಗೊಂಡಿದ್ ಬಹಳ ತಪ್ಪು ನಿರ್ಧಾರ ಅಂತ ನನ್ಗೆ ಈಗ ಅರ್ಥ ಆಗ್ತಾ ಇದೆ. ನಿನ್ಗೀಗೇನೋ ಅರ್ಥ ಆಯ್ತು ಅನ್ಬಿಟ್ಟು ನಿನ್ ತಂಗಿನ್ ಬಿಟ್ಬಿಟ್ರೆ ನಾವೆಲ್ಲಿಗೆ ಹೋಗ್ಬೇಕು? ನಿಮ್ ಮಗಳನ್ ಕಿಡ್ನಾಪ್ ಮಾಡಿದೀವಿ ಸರ್, ದುಡ್ಡು ಕೊಡಿ ಸರ್, ದಯವಿಟ್ಟು ದುಡ್ಡು ಕೊಡಿ ಸರ್ ಅಂತ ಕೇಳಿದ್ರೆ ಯಾವನ್ ಕೊಡ್ತಾನೆ? ಕೇಳೋ ತರ ಕೇಳಿದ್ರೆ ಕೊಡೋದು. ನಿಮ್ ತಂದೆ ತಾಯಿ ನೋವು ಪಡ್ತಾರೆ ಅನ್ಬಿಟ್ಟು ನೀನ್ ಫೀಲ್ ಮಾಡಿದ್ರೆ ನಾವೆಲ್ಲಿಗೆ ಹೋಗ್ಬೇಕು? ನಾವ್ ಯಾರನ್ನೇ ಕಿಡ್ನಾಪ್ ಮಾಡಿದ್ರು ಅವ್ರ ಮನೇಲೂ ಇದೇ ಪರಿಸ್ಥಿತಿ ಆಗ್ತಿತ್ತಲ್ವಾ? ಅದ್ ಅರ್ಥ ಆಗಿದ್ದಕ್ಕೇನೆ ನನ್ ತಂಗಿ ನನ್ ಬಿಡ್ತೀನಿ ಅಂತ ಹೇಳ್ತಾ ಇರೋದು. ವಯಸ್ಸಿಗೆ ಬಂದಿರೋ ಮಗಳು ಕಿಡ್ನಾಪ್ ಆದ್ರೆ ಪೊಲೀಸ್ ಹೇಳಕ್ಕಾಗ್ದಿರ ಗುಪ್ತವಾಗಿ ಪರಿಶೀಲನೆ ಮಾಡುವಂತ ಪರಿಸ್ಥಿತಿ. ಆ ನೋವು ಹೇಗಿರುತ್ತೆ ಅಂತ ನನಗೀಗ ಅರ್ಥ ಆಯ್ತು. ಅಪ್ಪ ಅಮ್ಮಂಗ್ ನೋವು ಕೊಟ್ಟು ನಾವೇನೇ ಸಾಧಿಸಿದ್ರು ಅದು ವ್ಯಕ್ತ. ಯಾಕೋ ಕಿರ್ಚ್ತಾ ಇದೀರಾ? ಸ್ವಲ್ಪ ನಿಧಾನವಾಗಿ ಮಾತಾಡಿ. ಕಾವ್ಯ ಬಟ್ಟೆ ಚೇಂಜ್ ಮಾಡಿದ್ದು ನಾನೇ. ಮಗ, ನೀನ್ ನೋವೇನಂತ ನನಗೂ ಅರ್ಥ ಆಗುತ್ತೆ. ನಿಮ್ ತಾಯಿ ಪರಿಸ್ಥಿತಿ ನೋಡಿ ನನಗೂ ಬೇಜಾರಾಗುತ್ತೋ? ಇವತ್ತು ನಾಳೆ ನೋಡೋಣ. ನಿಮ್ಮ ಅಪ್ಪ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಒಂದು ಕ್ಷಣನೇ ಇಟ್ಕೊಳ್ಳೋದು ಬೇಡ. ನಾವೇ ಕಾವ್ಯನ ಮನೆ ಹತ್ರ ಬಿಟ್ಬಿಡೋಣ. ಅಕ್ಕ ಅಕ್ಕ ಅಕ್ಕ, ಬಾವ, ಅಕ್ಕ ಹಾಸಿಗೆ ಹಿಡ್ದವಳೆ. ಈ ಪೊಲೀಸ್ ಅಪ್ಪನ ಮಾತು ಕೇಳ್ಕೊಂಡು ನೀನ್ ಸುಮ್ನೆ ಇದೀಯಾ? ಇಷ್ಟೆಲ್ಲ ಆಸ್ತಿ ಮಾಡಿದ್ಯಾ, 1 ಕೋಟಿ ಇಲ್ವಾ ನಿಮ್ಮ ಹತ್ರ? ಮಕ್ಕಳಿಗಿಂತ ಹೆಚ್ಚ ಈ 1 ಕೋಟಿ? ಏನ್ ವಿಚಾರ ಮಾಡ್ತಾ ಇದೀರಾ ಸರ್? 3 ದಿನ ಆಯ್ತು. ಹಣ ಕೊಟ್ಟು ಬಿಡಿಸ್ಕೋಬೇಕು ಅಂತ ವಿಚಾರ ಮಾಡ್ತಾ ಇದೀವಿ. ಅವ್ರ ಫೋನ್ಗೆ ಅಂತಾನೆ ಕಾಯ್ತಾ ಇದೀವಿ. ಅವ್ರು ಫೋನ್ ಮಾಡಿದ ತಕ್ಷಣ ಅವ್ರು ಹೇಳಿದ ಕಡೆ ಹೋಗಿ ಹಣ ಕೊಟ್ಟು ಬಿಡಿಸ್ಕೊಂಡ್ ಬರ್ತೀವಿ. ಜಗನ್ ಮೋಹನ್, ಇವತ್ ನಿನ್ ಕೊನೆ ದಿನ. ಇವತ್ ನೀನ್ ಹಣ ಕೊಟ್ಟಿಲ್ಲ ಅಂತಂದ್ರೆ ನಿಂಗೆ ಏನ್ ಮಾಡ್ತೀನಿ ಅಂತ ನಿಂಗೆ ಅವತ್ತೇ ಹೇಳಿದ್ದೀನಿ. ನಾನು ಹಣ ಕೊಡ್ಬೇಕಂತಾನೆ ತೀರ್ಮಾನ ಮಾಡಿದೀನಿ. ಎಲ್ಲಿ ಬರ್ಬೇಕಂತ ಹೇಳಿ ಅಲ್ಲಿ ಬಂದು ಹಣ ಕೊಟ್ಟು ಬಿಡಿಸ್ಕೊಂಡ್ ಬರ್ತೀವಿ ಮಗಳನ್ನ. ವೆರಿ ಗುಡ್. ನಾನು ಹೇಳೋ ಜಾಗನ ಸರಿಯಾಗಿ ಕೇಳಿಸ್ಕೊ. 12 ಗಂಟೆ 8ನೇ ಮೈಲಿ ಕಬ್ಬಾಳಮ್ಮ ದೇವಸ್ಥಾನ ಹತ್ರ ಅಲ್ಲೊಂದು ಹಳ್ಳಿ ಮರ ಇದೆ. ಅಲ್ಲಿಟ್ಬಿಟ್ಟು ಹೋಗು. ಈ ಸತಿ ನಿನ್ ಫ್ರೆಂಡ್ ಇದ್ದಾನಲ್ಲ ಜ್ಯೋತಿಷಿ, ಅವನ್ ಕೈಗೆ ಮೊಬೈಲ್ ಕೊಟ್ಬಿಟ್ಟು ನಿನ್ ದುಡ್ಡು ಎತ್ಕೊಂಡ್ ಬಾ. ನೀನೇನಾದ್ರೂ ಫೋನ್ ತಂದ್ರೆ ಅದ್ ನನಗ್ ಗೊತ್ತಾಗತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ.
ಈ ಕಿಡ್ನಾಪರ್ ನನ್ನ ಮಕ್ಕಳು ಹೇಗ್ ಸಿಗಾಕೋತಾರ ನೋಡಿ ಸರ್. ಈಗ ಏನೋ ಮಾಡ್ತೀಯ ನೀನು? ನಾನು ಅವ್ರ ಬ್ಯಾಗ್ ಅಲ್ಲಿ ಟ್ರ್ಯಾಕರ್ ಇಟ್ಟಿದ್ದೀನಿ ಸರ್. ಅಯ್ಯೋ ನನ್ ಮಗನೇ, ಎಂತ ಇಟ್ಬಿಟ್ಟು ಕೆಲಸ ಮಾಡ್ತೀಯೋ? ಯಾಕೆ ಸರ್, ಏನಾಯ್ತಾ? ಛೇ, ರಮಿ ನೀನ್ ಇಲ್ಲೇ ಇರು, ನಾನು ಹೋಗಿ ಬ್ಯಾಗ್ ತಗೊಂಡ್ಬರ್ತೀನಿ. ಯಾಕೆ ನೀ ಇಲ್ಲೇ ಇರ, ನಾ ಹೋಗಿ ತಗೊಂಡ್ ಬರ್ತೀನಿ. ಹೋಗು. ಹೋದ್ವಾರ ಆ ಮರಕ್ಕೊಬ್ಳು ಹೆಂಗ್ಸು ನೇಣಾಕೊಂಡ್ ಸತ್ಲಂತೆ. ನೀನ ಹೋಗು. ಬೇಗ ಇಲ್ಲಿಂದ ನಡಿ. ಯಾಕೋ ರೊಕ್ಕ ಬ್ಯಾಗಲ್ಲಿ ಟ್ರ್ಯಾಕರ್ ಹಾಕಿದಾರೋ? ಅಷ್ಟು ಸಣ್ಣ ಬ್ಯಾಗದಾಗ ಅಷ್ಟು ದೊಡ್ಡ ಟ್ರ್ಯಾಕ್ಟರ್ ಹೆಂಗ್ ಹಾಕ್ತಾರೋ? ಟ್ರ್ಯಾಕ್ಟರ್ ಅಲ್ಲ ಕಣೋ, ಟ್ರ್ಯಾಕರು. ಮತ್ತ ಅದೇನ್ ಟ್ರ್ಯಾಕ್ಟರ್ ತೆಗೆದು ಹೋದ್ರೆ ರೊಕ್ಕ ತಂದ್ ಬರ್ಬೇಕಿನ್ನಿ. ಟ್ರ್ಯಾಕರ್ ಹಾಕಿರೋರು ಒರಿಜಿನಲ್ ನೋಟ್ ಇಟ್ಟಿರ್ತಾರಂತ ಏನೋ ಗ್ಯಾರಂಟಿ? ನಡಿ. ರೀ ಇನ್ಸ್ಪೆಕ್ಟ್ರೆ, ಆ ದುಡ್ಡಿನ ಬೇಗ ಟ್ರ್ಯಾಕರ್ ಹಾಕಿದ್ರಿ. ನೀವು ಮಾಡೋ ಕೆಲಸದಿಂದ ಅವ್ರು ಕೋಪಗೊಂಡು ಕಾವ್ಯಗೆ ಏನಾದ್ರು ಮಾಡಿದ್ರೆ ಏನ್ ಮಾಡೋದು? ರೀ ಭಾಸ್ಕರ್, ಈ ಪ್ಲಾನ್ ನಂದಲ್ಲ, ಈ ಡಬ್ಬ ನನ್ ಮಗ ಹ್ಯಾಕರ್ದು. ಸರ್, ನಾನ್ ನಿಮ್ಗೆ ಹೆಲ್ಪ್ ಮಾಡ್ಬೇಕಂತ ಮಾಡಿದ್ದು ಸರ್. ನೀವು ನಮ್ಗೆ ಬೈದ್ರೆ ನಾನ್ ಮನೆಗೆ ಹೋಗ್ತೀನಿ ಸರ್. ಕಾವ್ಯ ಮನೆಗೆ ಬರೋವರೆಗೂ ಇವನ್ ಮೊಬೈಲ್ ಲ್ಯಾಪ್ಟಾಪ್ ಕಿತ್ಕೊಂಡು ಕೆಳಗಡೆ ರೂಮಲ್ಲಿ ಕೂಡ ಹಾಕಿ. ಸರ್ ಬಿಡಿ ಸರ್ ಬಿಡಿ ಸರ್ ಬಿಡಿ ಸರ್. ಏನ್ ಮಾಡೋದು ಬಾವ ಈಗ? ಏನ್ ಮಾಡೋದು, ಅಲ್ಲಿಟ್ಟಿರೋ ದುಡ್ಡನ್ನು ತಗೊಂಡ್ಬರ್ತೀನಿ. ಅವ್ರು ಫೋನ್ ಮಾಡ್ತಾರೆ, 1 ಕೋಟಿ ಕೊಟ್ಟು ಕಾವ್ಯನ್ ಬಿಡಿಸ್ಕೊಂಡ್ ಬರ್ತೀನಿ ಅಷ್ಟೇ. ಹಲೋ, 2 ದಿವಸ ತಡಿಯಮ್ಮ, ದುಡ್ಡು ಅಡ್ಜಸ್ಟ್ ಆಗ್ತಾ ಇದೆ. ಆ ಡಬ್ಬ ನನ್ ಮಗ ಹಾಕರು ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ದ. ತುಂಬಾ ತೊಂದರೆ ಆಗ್ತಿದೆ ಕಣ್ರು. ನಮ್ ತಾಯಿ ಕಷ್ಟ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ. ಈಗ್ಲಾದ್ರು ಕಾವ್ಯನ್ ಬಿಟ್ಬಿಡಣ್ರು. ಸರಿ ಮಗ, ನಮ್ಮ ಮೂರ್ಖತನದಿಂದ ನಿಮ್ ತಾಯಿಗೆ ನೋವು ಕೊಡೋದ್ ಬೇಡ. ಈ ತರ ಕಿಡ್ನಾಪ್ ಮಾಡಿದ್ಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ನೋಡ್ಬಾರ್ದು, ಗಟ್ಟಿತನ ಇರ್ಬೇಕು. ನಾವು ಗಟ್ಟಿನೇ, ಆದ್ರೆ ಯಾಕೋ ಪ್ಲಾನ್ ವರ್ಕೌಟ್ ಆಗ್ತಾ ಇಲ್ಲ. ಮನುಗ್ ಹೇಳಿದ್ವಿ ತಾನೆ, ಇವತ್ತು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಒಂದು ಕ್ಷಣನೂ ಯೋಚಿಸ್ತೆ ಕಾವ್ಯನ ಮನೆ ಹತ್ರ ಬಿಟ್ಬಿಡ್ತೀವಂತ. ನಾವ್ ಬಿಟ್ಬಿಡೋಣ. ಇನ್ನೊಂದ್ಸಲಿ ಫೋನ್ ಮಾಡಿ ನೋಡಣ್ರು. ಫೋನು ಬೇಡ, ಏನು ಬೇಡ, ಸಾಕು. ಇನ್ನೇನು ಹೇಳ್ಬೇಡ. ನನ್ ಪ್ರಕಾರ ಕಿಡ್ನಾಪ್ ಮಾಡ್ಲೇಬಾರ್ದಾಗಿತ್ತು. ಮಾಡಿದ್ಮೇಲೆ ನಾವ್ ಅನ್ಕೊಂಡಿದ್ದನ್ನ ಪಡೆದ್ರೆ ಮಾತ್ರ ನಾವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗೋದು. ನಿನಗ್ ಗೊತ್ತಾಗಲ್ಲ, ಸುಮ್ನೆ ಯಾರೇ ಮನು. ನೀನ್ ಇವಾಗ ಮನೆಗೆ ಹೋಗು, ನಾಳೆ ಕಾವ್ಯನ ಬಿಟ್ಬಿಡೋಣ. ಏನಾದ್ರೂ ಮಾಡ್ಕೊಳ್ಳಿ, ನನಗ್ ಲೇಟ್ ಆಯ್ತು, ನಾಳೆ ಸಿಗ್ತೀನಿ. ಮಾಮ, ನಮ್ಮ ಸಿನಿಮಾ ಏನಾರು ಬತ್ತಂದ್ರ ಅದ್ರ ಪ್ರಮೋಷನ್ಕ್ ಬ್ಯಾಂಕಾಕ್ ಹೋಗುನು. ಆಯ್ತು ಬಿಡು, ಹೋಗೋಣ. ಏನು ಇವರು ಫೋನೇ ಮಾಡ್ತಾ ಇಲ್ಲ? ದುಡ್ಡು ಕೊಡಕ್ ಸಿದ್ಧವಾಗಿದ್ರು, ಫೋನೇ ಮಾಡ್ತಾ ಇಲ್ಲ. ದುಡ್ಡು ಕೊಡ್ಬೇಕು ಅಂತ ಅವ್ರ ಫೋನ್ ಕಾಲ್ ವೆಯ್ಟ್ ಮಾಡ್ತಾ ಇದೀರಾ? ಇಲ್ಲ ಹ್ಯಾಕರ್ ಜೊತೆ ಸೇರ್ಕೊಂಡ್ ಮತ್ತೆ ಪ್ಲಾನ್ ಮಾಡ್ತಾ ಇದೀರಾ? ಯಾವ ಪ್ಲಾನು ಇಲ್ಲ ಮನು. ಕಾವ್ಯ ಮನೆಗ್ ಬಂದ್ರೆ ಸಾಕು, ಮಗಳ ಮುಂದೆ ಕೋಟಿ ದೊಡ್ಡದಲ್ಲ. ಮನು ಯಾಕ ಫೋನ್ ಮಾಡ್ತಾನಲ್ಲ? ಸ್ಪೀಕರ್ ಹಾಕಿ. ಹಲೋ ಮಗ, ನಾಳೆ ಕಾವ್ಯನ್ ಬಿಡೋದ್ ಬೇಡ. ನಮ್ಮಪ್ಪ ದುಡ್ಡು ಕೊಡೋದಕ್ಕೆ ಅಂತ ರೆಡಿ ಆಗಿದ್ದಾರೆ. ಮನು, ಅವ್ರು ಮತ್ತೆ ಬೇರೆ ಏನಾದ್ರು ಪ್ಲಾನ್ ಮಾಡಿದ್ರೆ? ಇಲ್ಲ ಕಣೋ, ಅವ್ರು ಫುಲ್ ಕಾರ್ ಆಗ್ಬಿಟ್ಟಿದ್ದಾರೆ. ನೀವು ಬೇಗ ಮನೆಗೆ ಹೋಗಿ ಕಾಲ್ ಮಾಡಿ ಹೇಳಿ. ಸರಿ ಮಗ. ಮಾಮ, ದೇವ್ರ ಕಡಿಕ ನಮ್ಮ ಕೈ ಹಿಡಿತಾನೆ ಅನ್ಸತಿ. ರಮಿ, ಮಾವನ್ ಫೋನ್ ಮಾಡ್ಲಾ? ಹಾ, ಮಾಡ. ಮಾವನ್ ಫೋನ್ ಸ್ವಿಚ್ ಆಫ್ ಆಗಿದೆ? ಏನ್ ಗೊತ್ತಿಲ್ಲಪ್ಪ.
ನಾವು ಸರ್ ನಿಮ್ ಕಾಲ್ಗೆ ವೇಟ್ ಮಾಡ್ತಾ ಇದ್ದೆ. ಎಲ್ಲಿ ಬರ್ಬೇಕು ಹೇಳಿ. ಈ ಸಲ ನನ್ನೆಲ್ಲ ಹಿಡಿಯೋ ಪ್ರಯತ್ನ ಮಾಡ್ಬೇಕು ಅನ್ಕೊಂಡಿದೀಯಾ? ಇಲ್ಲ ಸರ್, ಆತರ ಏನು ಮಾಡೋದಿಲ್ಲ. ನೀನ್ ಈ ಸಲ ತಪ್ಪು ಮಾಡಿದ್ರೆ ಇನ್ಮೇಲೆ ಫೋನ್ ಕಾಲ್ ಬರೋದಿಲ್ಲ, ನಿಮ್ ಮಗಳು ಹೆಣ ಮನೆಗೆ ಬರುತ್ತೆ. ಅಯ್ಯೋ ಇಲ್ಲ ಸರ್, ಆತರ ಏನು ಮಾಡೋದಿಲ್ಲ. ಜೀವ ಕೈಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಹಣ ಎಲ್ಲಿಗೆ ತರ್ಬೇಕು ಹೇಳಿ ಸರ್. ಅರ್ಜೆಂಟ್ ಯಾಕೆ, ಎಲ್ಲಿಗೆ ತರಬೇಕು ಅಂತ ನಾನು ಮತ್ತೆ ಕಾಲ್ ಮಾಡಿ ಹೇಳ್ತೀನಿ. ಇವಾಗ 1 ಕೋಟಿ ಅಲ್ಲ 2 ಕೋಟಿ ರೆಡಿ ಮಾಡ್ಕೋ. 2 ಕೋಟಿನಾ? ಇದುವರೆಗೂ 1 ಕೋಟಿ ಅಂತ ಇದ್ರಿ. ನೀನ್ ಅವಾಗ್ಲೇ ಮಾಡಿದ ತಪ್ಪಿಗೆ 1 ಕೋಟಿ 2 ಕೋಟಿ ಆಗಿದೆ. ಬೇಗ ರೆಡಿ ಮಾಡ್ಕೊ. ಇನ್ನೂ 1 ಗಂಟೆಲಿ ಹೇಳ್ತೀನಿ ಹಣ ಎಲ್ಲಿಗೆ ತರಬೇಕು ಅಂತ. ಮಿಸ್ ಆದ್ರೆ ಮಗಳ ಹೆಣ ನೋಡಕ್ಕಾಗುತ್ತೆ. ನೋಡಿದ್ರ ಆ ಹ್ಯಾಕರ್ ಮಾಡಿರೋ ಕೆಲಸದಿಂದ ಏನೋ 1 ಕೋಟಿ ಕೇಳೋಗಿ 2 ಕೋಟಿ ಕೇಳ್ತಾ ಇದ್ದಾನೆ. ಏನ್ ಮಾಡ್ತೀರಾ ಈಗ? ಹಾಳಾಗೋಗ್ಲಿ. ಈ ಸತಿ ನಾನು ಹಣದ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಮನು, ಚಿರು ಎಲ್ಲೋ? ಪಕ್ಕದ ರೂಮಲ್ಲಿ ಇದಾರಪ್ಪ. ಹಾ ಸಮರ್, ನಮ್ ತಂದೆ ಹಣ ಕೊಡ್ತಾರೆ ತಕ್ಷಣ ದುರಸ ಬಂತಾನೋ? 1 ಕೋಟಿ ತಾನೇ ಪ್ಲಾನ್ ಮಾಡಿದ್ದು, ಈಗ 2 ಕೋಟಿ ಅಂತ ಇದ್ಯಾ? 1 ಕೋಟಿನೇ ಮನು, ನಾವಿನ್ನೂ ಫೋನೇ ಮಾಡಿಲ್ಲ ಕಣ. ನಾವ್ ಈಗ ತಾನೇ ಮನೆ ಹತ್ರ ಬಂದಿದೀವಿ. ನಿಮ್ಮ ಅಪ್ಪ 2 ಕೋಟಿ ಕೊಡ್ತೀನಂದ್ರೂ ನಮಗ್ ಬೇಡ. ಮಾವ ಏನಾದ್ರೂ ಆಗ ಮಾಡಿರ್ಬೋದು. ಇರು ನೋಡ್ತೀನಿ. ಮಾವ 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 ಮಾಮ ಮಾವ ಏ ಮಾಮ, ಎಲ್ಲಿ ಸತ್ತೋಪ ಮಾಮ ಇವ? ಮಾವನು ಕಾಣ್ತಾ ಇಲ್ಲ, ಕಾವ್ಯನು ಕಾಣ್ತಾ ಇಲ್ಲ ಕಣ. ನಾವು ಕಾವ್ಯನ ಮನೆ ಕಳಿಸ್ತೀವಿ ಅಂತ ಮಾವನೇ ಅವಳನ್ನ ಇಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗಿ 2 ಕೋಟಿ ಬೇಕು ಅಂತ ಪ್ಲಾನ್ ಮಾಡಿದಾನೆ ಅನ್ಸುತ್ತೆ ಕಣ. ಮಗ, ಇದೇನೋ ಹೊಸ ಪ್ರಾಬ್ಲಮ್. ನನ್ನ ಮಕ್ಕಳ ನೀವೇನೋ ಮಾಡಿದೀರಾ ಅನ್ಸ್ತಾ ಇದೆ. ನನಗ್ ಸಿನಿಮಾ ಮಾಡಕ್ ದುಡ್ಡು ಬೇಕು ನಿಜ, ಹಾಗಂತ ನಿನಗ್ ಮೋಸ ಮಾಡ್ತೀನಿ ಏನೋ. ಸರಿ, ಈಗೇನ್ ಮಾಡೋದು ಹೇಳು? ಮಾವ ಎಲ್ಲ ಹೋಗ್ತಾನೆ, ಅವ್ನ್ ದುಡ್ಡು ಇಸ್ಕೊಳಕ್ ಬಂದೇ ಬರ್ತಾನೆ. ಅವ್ನ್ ದುಡ್ಡು ಇಸ್ಕೊಳಕ್ ಬಂದಾಗ ಅವ್ನ್ ಹಿಡ್ದಾಕಣ. ನೀನ್ ಅಲ್ಲೇ ಇದ್ದು ಅವ್ನ್ ದುಡ್ಡನ್ನ ಎಲ್ಲಿಗ್ ತರ ಕೇಳ್ತಾನೆ ಅಂತ ತಿಳ್ಕೊಂಡು ನನಗೆ ಹೇಳು. ನಾನು ಅವತ್ತೇ ಹೇಳ್ದೆ ನಿಂಗೆ, ನನ್ ಮಗ ನಮ್ ಜೊತೆ ಬೇಡ ಅಂತ. ನೀನೇ ತಗ್ಲಾಕಿದ್ದು. ಏ ಮಾಮ, ಯಾರ ಮನುಷ್ಯನಾಗ ಏನ್ ಇರ್ತೈತಿ ಹೆಂಗ್ ಗೊತ್ತಾಗೋದು? ಇಲ್ಲೇ ಇದೆಯಾ? ಮನೆಗ್ ಬಂದೆ ಕಣೋ. ಕಾವ್ಯ ಕಾಣಿಸ್ತಾ ಇಲ್ಲ ಕಣೆ. ಏನು, ನಾನ್ ರಾತ್ರಿ 9 ಗಂಟೆವರೆಗೂ ಅಲ್ಲೇ ಇದ್ದೆ. ಕಾವ್ಯ ಮಾವ ಅಲ್ಲೇ ಇದ್ರು. ದುಡ್ಡಲ್ಲಿ ತರ್ಬೇಕಂತ ಹೇಳಿದ್ರ? ಹಾ ಹೇಳಿದ್ರು. ಕಲ್ಗಟ್ಪುರ. ನಾನು ಬರಲ್ಲ. ಬೇಡ. ಹಲೋ ಸಮರ್. ಹಾ ಸರಿ ಮಗ, ಹೋಗ್ತೇವಿ. ಇದಕ್ಕೆಲ್ಲ ಕಾರಣ ನಿಮ್ ಮಾವ. ನಾನು ನೀನೆ ರಾತ್ರಿ ರೊಕ್ಕ ತಗೊಂಡು ಹೋದ ಮಾವ. ನೀವ್ ವೇಟ್ ಮಾಡ್ತಾರದ ಕಿಡ್ನಾಪರ್ ಗೊತ್ತಾ?
ಗೊತ್ತಾಗಿ ದುಡ್ಡು ವಾಪಸ್ ತಗೊಂಡೋಗಿ ಹೇಳಿದ್ರು. ಅದಕ್ಕೆ ನಮ್ಮ ಮಾವ ಬಂದು ದುಡ್ಡು ವಾಪಸ್ ತಗೊಂಡೋದ್ರು. ಇವಾಗ ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಸರಿ. ಇಕ್ಕು ಫೋನು. ಏಯ್ ಯಾಕೋ ಮಾಮ ಸತ್ವಾದಂಗ ಮನು ಮಗ ಏನೋ ಮಾಡೋದು ಇವಾಗ? ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಸಿಗ್ತೀರಾ? ಓಕೆ ಸರ್. ಹಲೋ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಸಮರ್ಥ ಅಂತ. ಚಿರಂತ್ ಅಂತ. ಸರ್ ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ಬಹಳ ಚೆನ್ನಾಗಿದೆ ಸರ್. ಸರ್ ನೀವು ಪ್ರೊಫೆಷನಲಿ ಆರ್ಟಿಸ್ಟಾ ಸರ್? ಇಲ್ಲ ಇಲ್ಲ, ನಾನು ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಅಂದರೆ ಆಕ್ಟಿಂಗ್ನ ಕೆರಿಯರ್ ಥರ ತಗೊಳ್ಳೋಣ ಅಂತ. ಸರ್ ಈ ಥರ ಯಾವುದಾದ್ರೂ ಆಡಿಷನ್ ಇದ್ರೆ ಹೇಳಿ ಸರ್. ನೀವೇ ಹೇಳಿ ಯಾರು ಇದ್ರೆ. ಅವ್ರು ನಮ್ಮ ಹುಡುಗರು ಕಣ, ಬಿಟ್ಟು ಕಳ್ಸು. ಬೇಗ ಇಲ್ಲಿಂದ ನಡಿ. ಯಾಕೋ ರೊಕ್ಕ ಬ್ಯಾಗಲ್ಲಿ ಟ್ರ್ಯಾಕರ್ ಹಾಕಿದಾರೋ ಅಂತ ಕೆಲಸ ಆಗೋಯ್ತು ಸರ್. ನಿಮ್ಮ ಥರ ಚೈಲ್ಡ್ಗಳ ಜೊತೆ ಸೇರ್ಕೊಂಡು ನನ್ನ ಕೆಲಸನೂ ಹೋಗ್ತಿತ್ತು. ಇವಾಗ ಏನು ಮಾಡೋದು ಸರ್? ನಿಮ್ದೇ ತಾನೇ ಈ ಐಡಿಯಾ. ಇನ್ನೊಂದು ಐಡಿಯಾ ಏನಾದರೂ ಹುಡುಕಿ. ಸರ್ ಮಾವ ಸತ್ತಿರೋ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ನನಗೇನು ಗೊತ್ತಿಲ್ಲ. ಸರಿ ಸರ್, ಆ ಡೆಡ್ ಬಾಡಿ ಆದ್ರೂ ಎಲ್ಲಿ ಸಿಕ್ತು ಅಂತ ಗೊತ್ತಾ? ಸರಿ, ಆ ಜಾಗ ತೋರಿಸ್ತೀನಿ, ನೀವೇ ಹೋಗಿ ನೋಡ್ಕೊಳ್ಳಿ. ಆದರೆ ಎಲ್ಲೂ ನನ್ನ ಹೆಸರು ಬರಬಾರ್ದು. ಬಿ ಕೇರ್ಫುಲ್. ಸರ್ ಸರ್, ನಮ್ಮ ಅಪ್ಪಂದಲ್ವಾ ಸರ್ ಕಾರ್ ಅದು? ಹೌದಪ್ಪ, ನಿಮ್ಮ ಅಪ್ಪಂದೆ. ನಂದು ಪಂಚರ್ ಆಗಿತ್ತು, ಅದಕ್ಕೆ ನಿಮ್ಮ ಅಪ್ಪನ ಕಾರ್ ತಗೊಂಬಂದೆ. ಸರ್ ನನಗೆ ಲೊಕೇಶನ್ ಹತ್ರ ಒಂದು ಮೊಬೈಲ್ ಸಿಕ್ತು. ಆ ಮೊಬೈಲ್ ಇಂದ ಒಂದೇ ಒಂದು ನಂಬರ್ಗೆ ಫೋನ್ ಕಾಲ್ ಹೋಗಿದೆ ಸರ್, ಬೇರೆ ಯಾವ ನಂಬರ್ಗೂ ಹೋಗಿಲ್ಲ. ನಂಗೆ ಸ್ವಲ್ಪ ನಂಬರ್ದು ಲೊಕೇಶನ್ ಡೀಟೇಲ್ಸ್ ಏನಾದರೂ ಕಳಿಸ್ತೀರಾ ಸರ್? ಸರಿ, ಒಂದು 20 ನಿಮಿಷ ಟೈಮ್ ಕೊಡು, ವಾಪಸ್ ಫೋನ್ ಮಾಡ್ತೀನಿ. ಹಾಂ ಸರಿ ಸರ್. ಹಲೋ, ನೋಡೋ ನಂಬರ್ ಕಳ್ಸಿದ್ದೀನಿ ನಿನ್ಗೆ. ಆ ಲೊಕೇಶನ್ ಬೇರೆಲ್ಲ ಡೀಟೇಲ್ಸ್ ಇಮಿಡಿಯೇಟ್ ಆಗಿ ನಾನು ಕಳ್ಸು. ಅಪ್ಪ ಅಮ್ಮ ಚೆನ್ನಾಗೆ ಸಾಕಿರ್ತಾರೆ, ಗೂಬೆಗಳು ನಮ್ಗಳಿಂದ ಬೀಳ್ತವೆ. ಮನೆ ನನಗೆ ಇಷ್ಟ ಬಂದಿ ಡ್ರೆಸ್ ಹಾಕೊಳಕ್ಕೂ ಫ್ರೀಡಮ್ ಇಲ್ಲ. ಯಾಕೆ ಇಷ್ಟೊಂದು
ಕಸ್ಟಮೈಸ್ ಮಾಡ್ಬೇಕು ಅಂತ ಎಕ್ಸ್ಪ್ಲೈನ್ ಮಾಡೋಕೆ ಇಷ್ಟೊತ್ತು ತಗೊಳ್ತು. ಕಸ್ಟಮೈಸಾ? ಹಾ, ಮೊಬೈಲ್ ಇಡೋಕೆ ಸೀಕ್ರೆಟ್ ಸಿಗ್ಬೇಕಲ್ಲ.
ಮೋಸ ಮಾಡ್ಬಿಟ್ಟೆ ಅಲ್ಲ. ನಮ್ದವ್ರಿಗೆ ಅಲ್ವಾ ಚಿನ್ನ ಮೋಸ ಮಾಡೋದಕ್ಕಾಗೋದು. ಅಂದ್ರೆ ನೀನು ನನ್ನ ಕಿಡ್ನಾಪ್ ಮಾಡಿದ್ದು? ನಾವೇ ನಿನ್ ಕಿಡ್ನಾಪ್ ಮಾಡಿದ್ದು. ಈ ವಿಷಯ ಯಾರಿಗೆ ಹೇಳ್ಬೇಡ. ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಸರಿ, ನೀನು ಅಷ್ಟೇ ಆಫ್ತಾಬ್ ವಿಷಯನ ಮನೇಲಿ ಹೇಳಕ್ ಹೋಗ್ಬೇಡ. ಹೇಳಲ್ಲ ಬಿಡು. ಹೋಗ್ಲಿ ಬಿಡು, ಆಗಿದ್ದೆಲ್ಲ ಆಗೋಯ್ತು. ನಾಳೆ ಬೆಳಗ್ಗೆ ನಿಮ್ಮ ಮನೆ CCTV ಕ್ಯಾಮ್ರಾ ಆಫ್ ಮಾಡ್ಬಿಡಿ. ನಾನು ಬಂದು ಸೂಟ್ಕೇಸ್ ಇಟ್ಟು ಹೋಗ್ತೀನಿ. ನಿಮ್ಮ ಅಪ್ಪ ಬಂದು ತಗೊಂಡೋಗ್ತಾರೆ. ನಾವೇನೇನೋ ಜೀವನದಾಗ ದೊಡ್ಡ ದೊಡ್ಡ ನಿರ್ಧಾರ ತಗೊಂಡೆ ಎಲ್ಲಿಂದ ಪ್ರಾರಂಭ ಮಾಡಿದ್ದೀವಲ್ಲ ಅಲ್ಲಿಗೆ ಬಂದು ವಾಪಸ್ ನಿಂತು. ನಮ್ಮ ಕಡೆ ಒಂದು ಮಾತು ಕಟ್ಟಿ ಕಲ್ಲ ಕಟ್ಟಿಗೆ ಅಂತ, ಹಂಗಾಗೈತೆ ನಮ್ಮ ಬಾಳೆ. ಎಲ್ಲಿಂದ ಪ್ರಾರಂಭ ಮಾಡಿದ್ವು ಅಲ್ಲಿಗೆ ಬಂದು ನಿಂತಿದ್ದೀವಿ. ಅದು ನಮ್ಮ ಪುಣ್ಯ ಕಣೋ. ಮಿಸ್ ಆಗಿದ್ರೆ ನಮ್ಮ ಮೂರ್ಖತನದಿಂದ ಅವ್ರ ತಂಗಿನೂ ಕಳ್ಕೊಂಡು ಜೀವನ ಪೂರ್ತಿ ಕೊರಕಬೇಕಾಗಿತ್ತು. ಪ್ರೊಡ್ಯೂಸರ್ ಫೋನ್ ಮಾಡ್ತಾ ಇದ್ದಾರೋ? ಪ್ರೊಡ್ಯೂಸರ್? ಹಲೋ, ಸರಿ ಸರ್, ಆಯ್ತು ಸರ್. ಏನು ಮಗ, ಪ್ರೊಡ್ಯೂಸರ್ ಮನೆ ಕರೀತಿದ್ದಾರೆ ಕಣೋ. ಮನೆಗೆ ಬನ್ರಿ ಹೋಗೋಣ, ಬನ್ನಿ. ಸರಿ ಮಗ, ಆಯ್ತು. ಏನೋ ನನ್ನಿಂದ ಏನು ಸಾಧಿಸಕ್ಕಾಗಲ್ಲ ಅಂತಿದ್ರಲ್ಲ, ಈಗ ನನ್ ಸಿನಿಮಾ ಪ್ರೊಡ್ಯೂಸರ್ ಸಿಕ್ಕಿದಾರಪ್ಪ. ದುಡ್ಡು ಕೊಡು ಅಂದ್ರೆ ನಾನ್ ದುಡ್ದಿರೋ ದುಡ್ಡು ಅಂತಿದ್ರಲ್ಲ, ಈಗ ನಾನ್ ದುಡ್ಕೊಂಡ್ ಬರ್ತೀನಿ. ನಾನ್ ಇವ್ರ ತರ ಮಾಡಲ್ಲಮ್ಮ. ದುಡ್ಕೊಂಡ್ ಬಂದು ಇವ್ರ ಕೈ ಕೊಡ್ತೀನಮ್ಮ. ಅವಕಾಶ ಸಿಗೋದು ಕಷ್ಟನೇ, ಆದ್ರೆ ಸಿಕ್ಕಿರೋ ಅವಕಾಶನೇ ಗೆಲುವು ಅನ್ಕೊಳ್ಳೋದು ಮೂರ್ಖತನ. ಸಿಕ್ಕಿರೋ ಅವಕಾಶನ ಸರಿಯಾಗಿ ಬಳಸ್ಕೊಂಡು ಗೆದ್ರೆ ಅದು ಸಾಧನೆ. ನಿನಗೆ ಇವಾಗ ಸಿಕ್ಕಿರೋದು ಬರೀ ಅವಕಾಶ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಗೆದ್ದು ತೋರ್ಸು ನಿನ್ ಟ್ಯಾಲೆಂಟ್ ಏನು ಅಂತ. ಸರಿಯಪ್ಪ, ಗೆದ್ದು ತೋರಿಸ್ತೀನಿ. ಹಲೋ ಸುಧಾಕರ್, ನಿನ್ ಬ್ಯಾನರ್ ಅಲ್ಲಿ ನನ್ನ ಮಗನಿಗೆ ಡೈರೆಕ್ಷನ್ ಮಾಡಕ್ ಒಂದು ಚಾನ್ಸ್ ಕೊಡು. ನಾನೇ ದುಡ್ಡು ಹಾಕ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ನನ್ನ ಮಗನಿಗೆ ನಾನ್ ದುಡ್ಡು ಹಾಕಿರೋದು ಗೊತ್ತಾಗಬಾರ್ದು. ಸರಿ ಸರಿ ಸರಿ, ನೀವ್ ಹೇಳಿದ್ಮೇಲೆ ಆಯ್ತು, ಮಾಡೋಣ. ಥ್ಯಾಂಕ್ಸ್. ನೀನೇನೋ ಇಲ್ಲಿ? ಅವ್ರು ನಮ್ ಸಿನಿಮಾದಲ್ಲಿ ಮಾಡಿದಾರಪ್ಪ, ಅವರೇ ಮೇನ್ ವಿಲನ್. ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ.
ಸರ್